ಕೊರೋನಾ ಎಫೆಕ್ಟು ಎಕ್ಸ್ಟೆಂಡ್ ಮಾಡಿರೋದ್ರಿಂದ ಹುಡುಗರಿಗೆ ತೊಂದರೆ ಆಗದೇ ಇಲ್ಲ ಅನ್ನೋ ಉದ್ದೇಶದಿಂದ ಇದನ್ನು ನಾವು ಹಿಂಗೆ ವೀಡಿಯೋದಲ್ಲಿ ಮಾಡಿ ಕಳಿಸ್ತಾ ಇದ್ದೀವಿ. ಇದನ್ನು ನೀವು ಉಪಯೋಗಿಸ್ಕೋಬೇಕು. ಅದು ಉಪಯೋಗಿಸ್ಕೊಂಡ್ರೆ ಆಮೇಲೆ ನಿಮಗೆ ಇಲ್ಲಿ ಬಂದಾಗಬೇಕಾದ್ರೆ ಕ್ಲಾರಿಫಿಕೇಷನ್ ಟೀಚರ್ಸನ್ನು ಕೇಳಿ ಎಲ್ಲಿ ಡೌಟ್ಗಳಿರ್ತೋ ಅದು ಕ್ಲಾರಿಫೈ ಮಾಡ್ಕೋಬೋದು. ಆ್ಯಂಡ್ ಇದು ಇಟ್ ವಿಲ್ ಗೋ ಅಪ್ ಟು ಮೇ ಎಂಡ್ವರೆಗೂ ಕೂಡ ಹೋಗುತ್ತೆ. ಮೇ ಎಂಡ್ವರೆಗೂ ಮೇ ಪೂರ್ತಿನೂ ಹೋಗುತ್ತೆ ಅನ್ನಿಸ್ತು ಅಂತ ಇದನ್ನು ನೀವು ಉಪಯೋಗಿಸ್ಕೋಬೇಕು ಅಂತ ಹೇಳಿ. ಹಲೋ ಸ್ಟೂಡೆಂಟ್ಸ್, ಈಗ ನಾನು ನಿನ್ನೆ ಒಂದು ವಿಡಿಯೋನ ನಿಮಗೆ ಮಾಡಿದ್ದೆ. ನಿಮ್ಮ ಕ್ಲಾಸ್ ರೂಮ್ನಲ್ಲಿ ನಿಂತ್ಕೊಂಡು ಅದನ್ನು ಸ್ಕ್ರೀನ್ ಮೇಲೆ ಪ್ರೊಜೆಕ್ಟ್ ಮಾಡಿಕೊಂಡು ಅದನ್ನು ನೋಡ್ಕೊಂಡು ನಿಮಗೆ ಪಾಠ ಮಾಡಿದ್ದೆ. ನನ್ನ ಮುಖ ನೋಡ್ತಾ ಇದ್ರಿ, ನೀವು ಎದುರುಗಡೆ ಕೂತಿದ್ದೀರಾ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಪಾಠ ಮಾಡ್ತಾ ಹೋಗಿದ್ದೆ. ನೋಡಿ ಮಕ್ಕಳ, ಇವತ್ತು ನಿಮಗಾಗಲೇ ಅದು ಅಪ್ಲೋಡ್ ಮಾಡಿದ್ದೀವಿ. ಆದರೆ ಒಂದು ಲಿಮಿಟೇಷನ್ ಇದೆ ಅಂತ ನಾನು ಅಂದ್ಕೋತೀನಿ. ಏನು ಲಿಮಿಟೇಷನ್ ಅದು? ನಿಮ್ಮ ಮೊಬೈಲ್ನಲ್ಲಿ ಅದನ್ನು ನೀವು ಡೌನ್ಲೋಡ್ ಮಾಡಬೇಕಂದ್ರೆ 1.25 GB ಖರ್ಚಾಗುತ್ತೆ. ಆ ಥರ ರೆಕಾರ್ಡ್ ಮಾಡಿದರೆ ಅದು ರೆಸೊಲ್ಯೂಷನ್ ಕೂಡ ಜಾಸ್ತಿ ಇರುತ್ತೆ, ಜಾಸ್ತಿ MBನ ನೀವು ಜಾಸ್ತಿ ಮೆಮೊರಿನ ತೊಗೊಳುತ್ತೆ. ಅದಕ್ಕೆ ನಾನು ಈ ಥರದ್ದೊಂದು ಕ್ಲಾಸನ್ನು ನಿಮಗೆ ಮಾಡಿ ನೋಡ್ತೀನಿ. ಸರ್, ಇದೇ ಥರ ಚೆನ್ನಾಗಿರುತ್ತೆ ಅನ್ನೋದಾದರೆ ನೀವು ಡೌನ್ಲೋಡ್ ಮಾಡಿದರೆ, ನಮ್ಮದೊಂದು ವೀಡಿಯೋನ ಡೌನ್ಲೋಡ್ ಮಾಡಿದರೆ ಒಂದು 250ರಿಂದ 300 MB ಅಷ್ಟೇ ಖರ್ಚಾಗುತ್ತೆ. ಬೇಕಾದರೆ 4 ವೀಡಿಯೋ ನೀವು ದಿನದಲ್ಲಿ ಡೌನ್ಲೋಡ್ ಮಾಡ್ಬೋದು. ಅದಕ್ಕೋಸ್ಕರ ಮತ್ತು ನಿಮಗೆ ಕ್ಲಾರಿಟಿ ಸಿಗುತ್ತೆ ಅನ್ನೋ ದೃಷ್ಟಿನಲ್ಲಿ ಇನ್ನೊಂದು ರೀತಿಯಾದಂಥ ವೀಡಿಯೋ ಮಾಡಿ ನಿಮಗೆ ಕಳಿಸ್ತಾ ಇದ್ದೀನಿ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ್ಯಾಟ್. ಈಗ ನಾನು ಮುಂದಿನ ಪಾಠ ಹೋಗೋದಕ್ಕೆ ಮುಂಚಿತವಾಗಿ ನಿಮಗೆ ಹಿಂದೆ ನಾನು ಕ್ಲಾಸ್ ರೂಮ್ನಲ್ಲಿ ಮಾಡಿದ್ನಲ್ಲ, ಹಿಂದಿನ ವೀಡಿಯೋದಲ್ಲಿ ಏನು ಮಾಡಿದ್ನೋ ಅದನ್ನ ಕ್ವಿಕ್ಕಾಗಿ ಒಂದು ಸಾರಿ ರಿವ್ಯೂ ಮಾಡ್ತೀನಿ ನೋಡಿ. ರಿಯಾಕ್ಷನ್ ಕೈನೆಟಿಕ್ಸ್ನ ಆಬ್ಜೆಕ್ಟಿವ್ಸ್ ಏನು, ಇದರಲ್ಲಿ ಯು ಮಸ್ಟ್ ಲರ್ನ್ ಅನ್ನೋಂಥದ್ದು ಏನಿದೆ ಅಂದರೆ ಅವರೇಜ್ ಆ್ಯಂಡ್ ಇನ್ಸ್ಟಂಟೇನಿಯಸ್ ರೇಟ್ ಆಫ್ ರಿಯಾಕ್ಷನ್ ಅಂದರೆ ಏನು ಅಂತ. ದ ರೇಟ್ ಆಫ್ ರಿಯಾಕ್ಷನ್ ಇನ್ ಟರ್ಮ್ಸ್ ಆಫ್ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಐದರ್ ರಿಯಾಕ್ಟೆಂಟ್ ಆರ್ ಪ್ರಾಡಕ್ಟ್ ಅಂತ ಕಲ್ತಿದ್ರಿ. ಆಮೇಲೆ ಯು ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ to distinguish between elementary reaction and complex reaction, and you are going to differentiate between molecularity and order of a chemical reaction. In that you are going to define the rate constant, and you are going to discuss the dependence of the reactions on concentration, temperature and catalyst. Derivation of the integrated rate equations, and you are going to determine the rate constant for the zeroth order and first order reactions, half-life period even, and the collision theory. ಇಷ್ಟನ್ನ ಈ ಚಾಪ್ಟರಲ್ಲಿ ಕಲಿತೀರಾ ಅನ್ನೋದು ನಿಮ್ಮ ಮನಸ್ಸಲ್ಲಿ ಒಂದು ಸಾರಿ ಇರಬೇಕು. ಕ್ವಿಕ್ಕಾಗಿ ನಾನು ನಿನ್ನೆ ಮಾಡಿದ್ದನ್ನು ರಿವೈಸ್ ಮಾಡಿ ನಿಮಗೆ ಸ್ಲೈಡ್ನಲ್ಲಿ ತೋರಿಸ್ತಾ ಹೋಗ್ತೀನಿ. ಐ ಟೋಲ್ಡ್ ಯು ವಾಟ್ ಈಸ್ ರಿಯಾಕ್ಷನ್ ಕೈನೆಟಿಕ್ಸ್. ಸೊ ಇನ್ ಥರ್ಮೋಡೈನಮಿಕ್ಸ್ ಯು ಲರ್ನ್ ಅಬೌಟ್ ದಿ ಫೀಸಿಬಿಲಿಟಿ ಆಫ್ ರಿಯಾಕ್ಷನ್. ಥರ್ಮೋಡೈನಮಿಕ್ಸ್ನಲ್ಲಿ ಏನು ಕಲಿತೀರಿ? ಈ ರಿಯಾಕ್ಷನ್ ನಡೆಯುತ್ತೋ ಇಲ್ವೋ, ಇದು ಸ್ಪಾಂಟೇನಿಯಸ್ಸೋ ಅಲ್ವೋ ಅನ್ನೋದು ಕಲಿತಿದ್ದೀರಿ. ಕೆಮಿಕಲ್ ಈಕ್ವಿಲಿಬ್ರಿಯಮ್ನಲ್ಲಿ ಏನು ಕಲ್ತಿದ್ದೀರಿ? ಇದು ಯಾವ ಮಟ್ಟಕ್ಕೆ ರಿಯಾಕ್ಷನ್ ಕಂಪ್ಲೀಟ್ ಆಗುತ್ತೆ, ಇದು 10% ರಿಯಾಕ್ಷನ್ ಕಂಪ್ಲೀಟ್ ಆಗುತ್ತೋ, 20% ರಿಯಾಕ್ಷನ್ ಕಂಪ್ಲೀಟ್ ಆಗುತ್ತೋ, 30% ರಿಯಾಕ್ಷನ್ ಕಂಪ್ಲೀಟ್ ಆಗುತ್ತೋ ಅನ್ನೋದನ್ನ ಅಲ್ಲಿ ಕಲಿತೀರಿ. ಹೌದಾ? ಕೆಮಿಕಲ್ ಕೈನೆಟಿಕ್ಸ್ನಲ್ಲಿ ಏನು ಕಲಿತೀರಾ ಅಂದರೆ ಯು ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ದಿ ವೆಲಾಸಿಟಿ ಆಫ್ ಎ ಕೆಮಿಕಲ್ ರಿಯಾಕ್ಷನ್, ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ದಿ ವೆಲಾಸಿಟಿ ಆಫ್ ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ದೇರ್ ಮೆಕ್ಯಾನಿಸಮ್. ಅಂದರೆ ದ ರಿಯಾಕ್ಷನ್ ಕೈನೆಟಿಕ್ಸ್ ಇಸ್ ಅ ಬ್ರಾಂಚ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ velocity of the reaction, rates of the reaction, and factors influencing the rate of the reaction as well as the mechanism of the reaction. ಅರ್ಥ ಆಯ್ತಾ? ಕೆಮಿಕಲ್ ಕೈನೆಟಿಕ್ಸ್ ಅಂದರೆ ಸ್ಪೀಡ್ ಆಫ್ ದಿ ಕೆಮಿಕಲ್ ರಿಯಾಕ್ಷನ್ ಬಗ್ಗೆ ತಿಳ್ಕೊಳ್ಳೋದು, ಈ ಸ್ಪೀಡನ್ನು ಆಲ್ಟರ್ ಮಾಡೋವಂಥ ವಿಚಾರಗಳನ್ನ ತಿಳ್ಕೊಳ್ಳೋದು, ಮತ್ತು ಇದು ಹೇಗೆ ನಡೀತು, ಮೆಕ್ಯಾನಿಸಮ್ ಅಂದರೆ ಹೇಗೆ ನಡೀತು ರಿಯಾಕ್ಷನು ಅನ್ನೋದನ್ನು ತಿಳ್ಕೊಳ್ಳೋದಿದೆಯಲ್ಲ, ಇದು ಇಷ್ಟು ಈ ಚಾಪ್ಟರ್ನಲ್ಲಿ ಕವರ್ ಆಗುತ್ತೆ. ಈಗ 1 by 1 ನಾನು ಕ್ವಿಕ್ಕಾಗಿ ಹೇಳ್ತಾ ಹೋಗ್ತೀನಿ. ಆಮೇಲೆ ನಿಮ್ಮ ಮುಂದಿನ ಪಾಠನ ನಿಧಾನಕ್ಕೆ ಮಾಡಿ, ಯಾಕೆಂದರೆ ಇದು ಆಲ್ರೆಡಿ ನಿಮಗೆ ನಾನು ಹೇಳಿದ್ದೀನಿ. ಓಕೆ, ರೇಟ್ ಆಫ್ ಕೆಮಿಕಲ್ ರಿಯಾಕ್ಷನ್ ಅಂದರೆ ಏನು? ದ ರೇಟ್ ಆಫ್ ಕೆಮಿಕಲ್ ರಿಯಾಕ್ಷನ್ ಆಫ್ ದ ಸ್ಪೀಡ್ ಆಫ್ ದಿ ರಿಯಾಕ್ಷನ್ ಆರ್ ದ ರೇಟ್ ಆಫ್ ದಿ ರಿಯಾಕ್ಷನ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದಿ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಐದರ್ ರಿಯಾಕ್ಟೆಂಟ್ ಆರ್ ಪ್ರಾಡಕ್ಟ್ ಇನ್ ಯೂನಿಟ್ ಟೈಮ್. ನಾನು ನಿಮಗೆ ಕ್ಲಾಸ್ನಲ್ಲಿ ಹೇಳಿದ್ದೀನಿ, ಇದು ಮೋಟ್ರ್ ಸೈಕಲ್ ಸ್ಪೀಡ್ ಥರ ಅಲ್ಲ, ಬೇರೆ ರೀತಿಯಾಗಿ ಅಸೆಸ್ ಮಾಡಬೇಕು. ಯಾವ ಥರ ಅಸೆಸ್ ಮಾಡಬೇಕು ಅಂದರೆ, ಸೊ ಇಟ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಎ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಎ ರಿಯಾಕ್ಟೆಂಟ್ ಆರ್ ಪ್ರಾಡಕ್ಟ್ ಇನ್ ಯೂನಿಟ್ ಟೈಮ್. ಅಂದರೆ ಒಂದು ಪರ್ಟಿಕ್ಯುಲರ್ ಟೈಮ್ನಲ್ಲಿ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಅಥವಾ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಏನು ಬದಲಾವಣೆ ಆಗುತ್ತೆ ಅಂತ ನೀವು ಮೆಷರ್ ಮಾಡಿದರೆ, ದಟ್ ಈಸ್ ಗೋಯಿಂಗ್ ಟು ಗಿವ್ ಯು ದ ರೇಟ್ ಆಫ್ ದಿ ಕೆಮಿಕಲ್ ರಿಯಾಕ್ಷನ್. ದಟ್ ಈಸ್ ದ ರೇಟ್ ಆಫ್ ಡಿಕ್ರೀಸ್ ಆಫ್ ಕಾನ್ಸಂಟ್ರೇಷನ್ ಆಫ್
ಎನಿ ಒನ್ ಆಫ್ ದಿ ರಿಯಾಕ್ಟೆಂಟ್. 2-3 ರಿಯಾಕ್ಟೆಂಟ್ ಇದ್ದರೆ ಸೊ ಅವು ಯಾವ ಸ್ಪೀಡ್ನಲ್ಲಿ ಅದ್ರ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗುತ್ತೆ ಅಂತ, ಅಥವಾ ರೇಟ್ ಆಫ್ ಇನ್ಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಆಫ್ ಎನಿ ಒನ್ ಆಫ್ ದಿ ಪ್ರಾಡಕ್ಟ್. 2-3 ಪ್ರಾಡಕ್ಟ್ ಇದ್ದರೆ ಯಾವುದಾದ್ರು ಒಂದು ಪ್ರಾಡಕ್ಟ್ನ ತೊಗೊಂಡು ಅದ್ರ ಕಾನ್ಸಂಟ್ರೇಷನ್ ಏನು ಬದಲಾವಣೆ ಆಗುತ್ತೆ ಅಂತ ತಿಳ್ಕೊಂಡ್ರೂ ನೀವು ರೇಟ್ ಆಫ್ ದಿ ಕೆಮಿಕಲ್ ರಿಯಾಕ್ಷನನ್ನು ನೀವು ಇದು ಮಾಡ್ಬೋದು. ಹಾಗಾದರೆ ನಿಮಗೆ ವಾಟ್ ಈಸ್ ರೇಟ್ ಆಫ್ ರಿಯಾಕ್ಷನ್ ಅಂತ ಏನು ಬರೀತೀರಾ ಅಥವಾ ಏನು ತಿಳ್ಕೊಳ್ತೀರಾ? ಇಟ್ ಈಸ್ ನಥಿಂಗ್ ಬಟ್ ದಿ rate, that is change in concentration of either reactant or product in unit time. ಸ್ವಲ್ಪ ಶಾಸ್ತ್ರೋಕ್ತವಾಗಿ ಆ ಡೆಫಿನೇಷನ್ ಹೇಳೋದಾದರೆ, ಇಟ್ ಈಸ್ ಡಿಫೈನ್ಡ್ ಆ್ಯಸ್ ದಿ ರೇಟ್ ಆಫ್ ದಿ ರಿಯಾಕ್ಷನ್ ಡಿಫೈನ್ಡ್ ಆ್ಯಸ್ ದಿ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಐದರ್ ರಿಯಾಕ್ಟೆಂಟ್ ಆರ್ ಪ್ರಾಡಕ್ಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ ಕರಿತೀವಿ. ಹೌದಾ? ಇದನ್ನು ಮ್ಯಾಥಮ್ಯಾಟಿಕಲಾಗಿ ತೋರಿಸಿದೆ ನಾನು ನಿಮಗೆ. ಇಲ್ಲಿ ಒಂದು ಸಣ್ಣ ತಪ್ಪಾಗಿದೆ, ನಿಮಗೆ ಈ ಟೈಮ್ನಲ್ಲಿ ಕರೆಕ್ಷನ್ ಮಾಡ್ಕೊಳ್ತೀರಾ ಅಂದ್ಕೊಳ್ತೀನಿ. ಮ್ಯಾಥಮ್ಯಾಟಿಕಲಿ ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ ಆರ್ ರಿಯಾಕ್ಟೆಂಟ್, ಆರ್ ಅಂದರೆ ಸ್ಟ್ಯಾಂಡ್ಸ್ ಫಾರ್ ದ ರಿಯಾಕ್ಟೆಂಟ್. ರಿಯಾಕ್ಟೆಂಟ್ ಆದರೆ ಏನಾಗ್ತಾ ಹೋಗುತ್ತೆ? ಕಾನ್ಸಂಟ್ರೇಷನ್ನು ಕಡಿಮೆ ಆಗ್ತಾ ಹೋಗುತ್ತೆ. ಪ್ರಾಡಕ್ಟ್ ಆದರೆ ಏನಾಗ್ತಾ ಹೋಗುತ್ತೆ? ಕಾನ್ಸಂಟ್ರೇಷನ್ನು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹೌದಲ್ವಾ? ಆರ್ನ ರಿಯಾಕ್ಟೆಂಟು ಪಿನ ಪ್ರಾಡಕ್ಟ್ ಅಂದ್ಕೊಂಡ್ರೆ, ಸೊ ಡಿಸಪಿಯರೆನ್ಸ್ ಅಂದರೆ ಅದು ಚೇಂಜ್ ಆಗೋದನ್ನು ನೀವು ಈ ಥರ ಮ್ಯಾಥಮೆಟಿಕಲಾಗಿ ಬರಿಬೋದು. ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ ಆರ್ ಡಿವೈಡೆಡ್ ಬೈ ದಿ ಟೈಮ್ ಟೇಕನ್ ಟಿ, ಅಥವಾ ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ ಆರ್ ಈಸ್ ಈಕ್ವಲ್ ಟು ಮೈನಸ್ ಡೆಲ್ಟಾ ಆರ್ ಕಾನ್ಸಂಟ್ರೇಷನ್ ಡಿವೈಡೆಡ್ ಬೈ ದಿ ಡೆಲ್ಟಾ, ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಡಿವೈಡೆಡ್ ಬೈ ಚೇಂಜ್ ಇನ್ ಟೈಮ್ ಇಂಟರ್ವಲ್. ಈ ಥರ ಬೇಕಾದರೆ ನೀವು ಬರೀಬೋದು. ದಿಸ್ ಈಸ್ ನಥಿಂಗ್ ಬಟ್ ದಿ ರೇಟ್ ಆಫ್ ದಿ ಕೆಮಿಕಲ್ ರಿಯಾಕ್ಷನ್ ಮ್ಯಾಥಮೆಟಿಕಲಿ. ಸೊ ನೆಕ್ಸ್ಟು, ಸರ್ ಪ್ರಾಡಕ್ಟ್ ತೊಗೊಂಡ್ರೆ ಏನು ಮಾಡ್ತೀರಾ? ಪ್ರಾಡಕ್ಟ್ ತೊಗೊಂಡ್ರೆ ಏನಾಗುತ್ತೆ? ಅಪಿಯರೆನ್ಸ್ ಆಗುತ್ತೆ. ಸೊ ರಿಯಾಕ್ಷನ್ ನಡೆದಂಗೆ ಪ್ರಾಡಕ್ಟ್ ಕಾನ್ಸಂಟ್ರೇಷನು ಜಾಸ್ತಿ ಆಗ್ತಾ ಹೋಗುತ್ತೆ. ರೇಟ್ ಆಫ್ ಅಪಿಯರೆನ್ಸ್ ಆಫ್ ಪಿ ಡಿವೈಡೆಡ್ ಬೈ ದಿ ಟೈಮ್ ಟೇಕನ್ ಗಿವ್ ದಿ ರೇಟ್ ಆಫ್ ದಿ ರಿಯಾಕ್ಷನ್. ನಾನು ಏನು ತಪ್ಪಾಗಿದೆ ಅಂದರೆ, ಇಲ್ಲಿ ಅಪಿಯರೆನ್ಸ್ ಎಂತಿದೆ, ಇಲ್ಲಿ ಡಿಸಪಿಯರೆನ್ಸ್ ಇದೆ. ಈ ಡಿಸಪಿಯರೆನ್ಸ್ ಅನ್ನೋದ್ರ ಬದಲಾಗಿ ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಸೊ ಈ ಡಿಸಪಿಯರೆನ್ಸ್ ಇರಬಾರ್ದು, ಇದು ಅಪಿಯರೆನ್ಸ್. ನಾನು ತಪ್ಪಾಗಿದೆ, ನಾನು ಕರೆಕ್ಟ್ ಮಾಡ್ಕೊಂಡಿದ್ದೀನಿ, ವಿಡಿಯೋದಲ್ಲಿ ಹಂಗೆ ಇದೆ. ಸೊ ಅದನ್ನು ನೀವು ನೋಟ್ ಮಾಡ್ಕೋಬೇಕು, ಆಯಿತಾ? ಸೊ ಇದ್ರ ಜೊತೆಗೆ ನೋಡಿ, ಇಲ್ಲಿ ಮೈನಸ್ ಸೈನ್ ಇದೆ, ಇದರಲ್ಲಿ ಮೈನಸ್ ಸೈನ್, ಇಲ್ಲಿ ಪ್ಲಸ್ ಸೈನ್ ಇದೆ. ದಿಸ್ ಮೈನಸ್ ಸೈನ್ ಇಂಡಿಕೇಟ್ಸ್ ದ್ಯಾಟ್ ದೇರ್ ಇಸ್ ಎ ಡಿಕ್ರೀಸ್ ಇನ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್. ದಿಸ್ ಪ್ಲಸ್ ಸೈನ್ ಆರ್ ನೋ ಸೈನ್ ಇಯರ್ ಇಂಡಿಕೇಟಿಂಗ್ ದಟ್ ಇಟ್ ದೇರ್ ಇಸ್ ಎ ಪ್ಲಸ್ ಇದೆ ಅಂತ ಅರ್ಥ. ಸೊ ಪ್ಲಸ್ ಸೈನ್ ಇರೋದ್ರಿಂದ ಪ್ರಾಡಕ್ಟ್ ಕಾನ್ಸಂಟ್ರೇಷನು ಜಾಸ್ತಿ ಆಗುತ್ತೆ ಅಂತ ಅರ್ಥ. ಸೊ ರೈಟ್ ದಿ ಮ್ಯಾಥಮ್ಯಾಟಿಕಲ್ ಈಕ್ವೇಷನ್ ಫಾರ್ ದ ರೇಟ್ ಆಫ್ ದ ರಿಯಾಕ್ಷನ್ ಅಂತಂದರೆ, ಇದರಲ್ಲಿ ಯಾವುದಾದ್ರೂ ಒಂದು ಈಕ್ವೇಷನ್ ಬರಿಬೋದು. ಈ ಈಕ್ವೇಷನ್ ಆದರೂ ಬರಿಬೋದು, ಈ ಈಕ್ವೇಷನ್ ಆದ್ರೂ ಬರಿಬೋದು. ಸೊ ಇದು ಸೇಮ್ ಒಂದೇ ಈಕ್ವೇಷನನ್ನು ಇನ್ನೊಂದು ರೂಪ ಅಷ್ಟೇ. ಇದ್ರ ಬೇಕಾದ್ರೂ ಬರಿಬೋದು ಮ್ಯಾಥಮ್ಯಾಟಿಕಲ್ ಫಾರ್ಮ್ಗೆ, ಆಯ್ತಲ್ವಾ? ಸೊ ರೇಟ್ ಆಫ್ ದಿ ರಿಯಾಕ್ಷನ್ ಅಂದರೆ ಏನು ಅಂತ ಗೊತ್ತಾಯಿತು. ಇಟ್ ಈಸ್ ನಥಿಂಗ್ ಬಟ್ ದಿ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಐದರ್ ರಿಯಾಕ್ಟೆಂಟ್ ಆರ್ ಪ್ರಾಡಕ್ಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಮ್ಯಾಥಮ್ಯಾಟಿಕಲಿ ಡೆಲ್ಟಾ ಆರ್ ಡೆಲ್ಟಾ ಪಿ ಡಿವೈಡೆಡ್ ಬೈ ಡೆಲ್ಟಾ ಟಿ. ಆರ್ ಆದರೆ ರಿಯಾಕ್ಟೆಂಟ್ ಆದರೆ ಡಿಕ್ರೀಸ್ ಆಗುತ್ತೆ ಅಂತ ತೋರಿಸೋದಕ್ಕೆ ಇಲ್ಲಿ ಮೈನಸ್ ಸೈನ್ ಇದೆ. ಸೊ ಡಿಕ್ರೀಸ್ ಆಗುತ್ತೆ ಅಂತ ತೋರಿಸೋದಕ್ಕೆ ಏನು ಮಾಡ್ಕೊಂಡಿದ್ದೀವಿ ನಾವು? ಮೈನಸ್ ಸೈನ್ ತೋರಿಸ್ತೀವಿ. ಇಲ್ಲಿ ಇನ್ಕ್ರೀಸ್ ಆಗುತ್ತೆ ಅನ್ನೋದಕ್ಕೆ ಪ್ಲಸ್ ಸೈನ್, ಬಟ್ ಪ್ಲಸ್ ಸೈನ್ ಅನ್ನೋದು ಬರ್ತಿಲ್ಲ. ಮುಂದಕ್ಕೆ ಹೋಗೋಣ. ಈಗ ಹೇಗಪ್ಪ ರೇಟನ್ನು ನೀವು ಹೆಂಗೆ ಇದನ್ನು ಮಾಡ್ತೀರಾ? ಒಂದು ಸ್ವಲ್ಪ ಗ್ರಾಫಿಕಲ್ಲಾಗಿ ಜ್ಞಾಪಕ ಇರುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಇದರಲ್ಲಿರೋದು ಎಲ್ಲದನ್ನೂ ನೀವೇನು ಬರೆಯೋ ಅಗತ್ಯ ಇಲ್ಲ. ನನಗೆ ಯಾರೋ ನೋಟ್ಸಲ್ಲಿ ನಾನು ತೋರಿಸಿರಿ, ಇದೇನು ಹೆಂಗಿದೆಯೋ ಇಲ್ಲಿರೋ ಗೆರೆಗಳೆಲ್ಲ ಹಾಕಿದ್ದೀರಾ, ಅವಶ್ಯಕತೆ ಇಲ್ಲ. ವೈ ಆ್ಯಕ್ಸಿಸ್ನಲ್ಲಿ ಕಾನ್ಸಂಟ್ರೇಷನ್ನ ಪ್ಲಾಟ್ ಮಾಡಿದ್ದೀರಿ, ಎಕ್ಸ್ ಆ್ಯಕ್ಸಿಸ್ನಲ್ಲಿ ಟೈಮ್ ಪ್ಲಾಟ್ ಮಾಡಿದ್ದೀರಿ. ನಾನು ತೋರಿಸ್ತಾ ಇದ್ದೀನಿ. ಟೈಮು ರಿಯಾಕ್ಟೆಂಟ್ ತೊಗೊಂಡ್ರೆ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನು 0 ಟೈಮ್ನಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ. ಮ್ಯಾಥಮೆಟಿಕಲಾಗಿ ನೀವು ನೋಡ್ಬೋದು, ಮ್ಯಾಕ್ಸಿಮಮ್ ಇರುತ್ತೆ. ಟೈಮ್ ಪ್ರೋಗ್ರೆಸ್ ಆದಂಗೆ ಏನಾಗ್ತಾ ಹೋಗುತ್ತೆ? ಕಾನ್ಸಂಟ್ರೇಷನ್ನು ಡಿಕ್ರೀಸ್ ಆಗ್ತಾ ಹಿಂಗೆ ಹೋಗುತ್ತೆ. ನೋಡಿ, ಈ ರಿಯಾಕ್ಷನ್ನು ಕಾನ್ಸಂಟ್ರೇಷನ್ ಆಫ್ ದಿ ಪ್ರಾಡಕ್ಟ್ ತೊಗೊಂಡಿದ್ದೀವಿ. ಪ್ರಾರಂಭದಲ್ಲಿ ಪ್ರಾಡಕ್ಟೇ ಇರಲ್ಲ, 0 ಕಾನ್ಸಂಟ್ರೇಷನ್ ಇರುತ್ತೆ. ಟೈಮ್ ಆದಂಗೆ ಏನಾಗ್ತಾ ಹೋಗುತ್ತೆ? ಅದು ಈ ರೀತಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಗ್ರಾಫಿಕಲ್ಲಾಗಿ ರೇಟ್ ಆಫ್ ದಿ ರಿಯಾಕ್ಷನನ್ನು ನೀವು ಪ್ಲಾಟ್ ಮಾಡಿದರೆ ಗೊತ್ತಾಗುತ್ತೆ. ನೋಡಿ, ಈ ಲೈನ್ಗಳಿದೆಯಲ್ಲ, ಈ ಕರ್ವ್ ಇದೆಯಲ್ಲ, ದಿಸ್ ಕರ್ವ್ ಈಸ್ ಆಲ್ಮೋಸ್ಟ್ ಲೈಕ್ ಎ ಸ್ಟ್ರೈಟ್ ಲೈನ್. ಬಟ್ ಸ್ಟ್ರೈಟ್ ಲೈನ್ ಅಲ್ಲ, ಇದು ಆಲ್ಮೋಸ್ಟ್ ಲೈಕ್ ಎ ಸ್ಟ್ರೈಟ್ ಲೈನ್. ಸ್ಟ್ರೈಟ್ ಲೈನ್ ಅಂತ ನೀವು ಶಾರ್ಟ್ ಇಂಟರ್ವಲಲ್ಲಿ ಅಸ್ಯೂಮ್ ಮಾಡ್ಕೊಂಡ್ರೆ, ಇದನ್ನು ಸ್ಟ್ರೈಟ್ ಲೈನ್ ಅಂತ ಅಸ್ಯೂಮ್ ಮಾಡ್ಕೊಂಡ್ರೆ, ನೋಡಿ ಇದು ಚೇಂಜ್ ಇನ್ ಡಿ ವೈ ಬೈ ಡಿ ಎಕ್ಸ್ ಅಂತ ನಿಮಗೆ ಗೊತ್ತಿದೆ. ಡಿ ವೈ ಬೈ ಡಿ ಎಕ್ಸ್ ಅಂತಂದರೆ ಇದು ಸ್ಲೋಪ್ ಕಂಡುಹಿಡಿಯೋದು. ಸ್ಲೋಪ್ ಆಫ್ ದಿಸ್ ರಿಯಾಕ್ಷನ್ ನಥಿಂಗ್ ಬಟ್ ದ ಈಕ್ವೇಷನ್ ಫಾರ್ ದಿ ಸ್ಪೀಡ್ ಆರ್ ವೆಲಾಸಿಟಿ ಆಫ್ ದಿ ರಿಯಾಕ್ಷನ್. ನೋಡಿ, ಇಲ್ಲಿ ಸ್ಲೋಪ್ ಈಸ್ ನಥಿಂಗ್ ಬಟ್ ದಿ ವೆಲಾಸಿಟಿ. ಸೊ ದ್ಯಾಟ್ ಈಸ್ ಡಿ ಆರ್ ಡಿವೈಡೆಡ್ ಬೈ ಡಿ ಟಿ. ಸೊ ನೆಗೆಟಿವ್ ಸ್ಲೋಪ್ ಅಂತ ಹೇಳೋದಕ್ಕೆ, ಸೊ ನೆಗೆಟಿವ್ ಸ್ಲೋಪ್ ತೊಗೋತೀವಿ. ನೆಗೆಟಿವ್ ಸ್ಲೋಪ್ ತೊಗೊಂಡ್ರೆ ಅದು ನಥಿಂಗ್ ಬಟ್ ದಿ ಸ್ಪೀಡ್ ಆಫ್ ದಿ ಕೆಮಿಕಲ್ ರಿಯಾಕ್ಷನ್.
ನೋಡಿ ಅದೇ ಪ್ರಾಡಕ್ಟ್ನ ತೊಗೊಂಡ್ರೆ ಇದು ಪಾಸಿಟಿವ್ ಸ್ಲೋಪ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಈ ಸ್ಲೋಪ್ ತೊಗೊಂಡ್ರೆ ಸೊ dy/dt ಏನಾಗುತ್ತೆ, ಪಾಸಿಟಿವ್ ಕ್ವಾಂಟಿಟಿ ಬರುತ್ತೆ. ಇಟ್ ಈಸ್ ಅಗೈನ್ ಕ್ಯಾನ್ ಬಿ ಡಿಟರ್ಮಿನ್ಡ್ ಲೈಕ್ ದಿಸ್. ನೋಡಿ ಇದು ವಿತ್ ರೆಸ್ಪೆಕ್ಟ್ ಟು ದಿ ಪ್ರಾಡಕ್ಟ್ ತೊಗೊಂಡ್ರೆ ನೀವು ಇಲ್ಲಿರೋ ಎಲ್ಲ ಅಂಶನ ಏನು ಬರೆಯೋದು ಬೇಡ, ಈ ಅಂಶ ಬೇಡ ನನಗೆ. ಸೊ ಈ ಅಂಶ, ಈ ಗೆರೆಗಳೆಲ್ಲ ಬೇಡ, ಇದೊಂದು ಸ್ಲೋಪ್ ಸಾಕು, ಇಲ್ಲೊಂದು ಇಷ್ಟು ಮಾತ್ರ. ಈ ಇದರಲ್ಲಿ ಈ ಈಕ್ವೇಷನಲ್ಲಿ ನಿಮಗೆ ಈ ಸ್ಲೋಪ್ ಮಾತ್ರ ತಿಳ್ಕೊಂಡ್ರೆ ಸಾಕು. ಓಕೆ, ಸೊ ಈ ಸ್ಲೋಪ್ ಅಂತಂದರೆ ಕಾಣಿಸುತ್ತೆ ನಿಮಗೆ. ಸೊ ಇಲ್ಲಿ ಮೇಲ್ಗಡೆ ಟಾಪಲ್ಲಿ ಇದೆಯಲ್ಲ, ಇದನ್ನು ತಿಳ್ಕೊಂಡ್ರೆ ಸಾಕು. ಓಕೆ, ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಏನು? ಸೊ ನಿಮಗೆ ಈ ರೇಟ್ ಆಫ್ ದಿ ರಿಯಾಕ್ಷನ್ಗೆ ಏನು ಯೂನಿಟನ್ನು ಸಜೆಸ್ಟ್ ಮಾಡ್ತೀರಾ? ನಾನು ನಿಮಗೆ ಹೇಳ್ತಾ ಇದ್ದೆ ಕ್ಲಾಸ್ನಲ್ಲಿ. ಸೊ ಯೂನಿಟ್ ಏನು, ಮೋಟರ್ ಸೈಕಲ್ ಸ್ಪೀಡಿಗೆ ಯೂನಿಟ್ ಏನು, ಸೋ ಮೆನಿ ಕಿಲೋಮೀಟರ್ ಪರ್ ಅವರ್ ಅಂತ ಕರಿತೀವಿ. ಹೌದಾ? ಸೋ ಮೆನಿ ಕಿಲೋಮೀಟರ್ಸ್ ಪರ್ ಅವರ್ ಇಸ್ ದಿ ಯೂನಿಟ್ ಆಫ್ ದಿ ಮೋಟರ್ ಸೈಕಲ್. ಅದೇ ರೀತಿ ರಾಕೆಟ್ ಆದರೆ, ಬೇರೆ ಬೇರೆ ಆಬ್ಜೆಕ್ಟ್ ಆದರೆ ಬೇರೆ ಬೇರೆ ಯೂನಿಟ್ನಲ್ಲಿ ನಾವು ಅದನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಈಗ ನಿಮಗೆ ಈ ರೇಟ್ ಆಫ್ ದಿ ರಿಯಾಕ್ಷನನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಯಾವ ಥರ ಯೂನಿಟನ್ನು ನೀವು ಬಳಸ್ತೀರಿ? ಇಂದಿನ ಈಕ್ವೇಷನಲ್ಲಿ ನಮಗೆ ಗೊತ್ತಿದೆ, ನ್ಯೂಮರೇಟರ್ನಲ್ಲಿ ಕಾನ್ಸಂಟ್ರೇಷನ್ ಇದೆ, ಡಿನಾಮಿನೇಟರ್ನಲ್ಲಿ ಟೈಮ್ ಇದೆ. ಕಾನ್ಸಂಟ್ರೇಷನ್ ಯೂನಿಟ್ ಏನು? ಸೊ ಕಾನ್ಸಂಟ್ರೇಷನ್ ನ್ಯೂಮರೇಟರ್ನಲ್ಲಿ, ಡಿನಾಮಿನೇಟರ್ನಲ್ಲಿ ಟೈಮ್ ಯೂನಿಟ್. ಹೌದಾ? ಸೊ dr/dt, dr ಅಂದರೆ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟು, dp/dt ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್. ಮೇಲ್ಗಡೆ ಕಾನ್ಸಂಟ್ರೇಷನ್ ಯೂನಿಟ್, ಕೆಳಗಡೆ ಟೈಮ್ ಯೂನಿಟ್. ಒಟ್ಟಿಗೆ ಬರೆದ್ರೆ ಒಂದೇ ಲೈನಲ್ಲಿ ಬರ್ತದೆ. ಟೈಮ್ ಯೂನಿಟ್ ಕೆಳಗಡೆ ಇರೋದನ್ನು ಇಲ್ಲಿ ಮೈನಸ್ ಪವರ್ ಹಾಕಿ ಬರಿತೀವಿ. ಅಂದರೆ ಕಾನ್ಸಂಟ್ರೇಷನ್ ಪರ್ ಟೈಮ್ ಇಸ್ ದಿ ಯೂನಿಟ್ ಆಫ್ ದಿ ರೇಟ್ ಆಫ್ ದಿ ರಿಯಾಕ್ಷನ್. ಯೂಶಲಿ SI ಸಿಸ್ಟಮ್ನಲ್ಲಿ ಕಾನ್ಸಂಟ್ರೇಷನ್ ಏನಂತಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ? ಮೋಲ್ ಪರ್ dm³ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಟೈಮನ್ನು ಏನಂತಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ? ಸೆಕೆಂಡ್ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಹಾಗಾದರೆ ಯೂನಿಟ್ ಏನಾಗುತ್ತೆ? ಮೋಲ್ ಪರ್ dm³ ಅಥವಾ ಮೋಲ್ ಪರ್ ಲೀಟರ್. ಇದು ಮೈನಸ್ ಪವರು. ಸೊ ಪರ್ ಸೆಕೆಂಡ್, ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್ ಈಸ್ ದಿ ಯೂನಿಟ್ ಆಫ್ ರೇಟ್ ಆಫ್ ದಿ ರಿಯಾಕ್ಷನ್ ಇನ್ SI ಸಿಸ್ಟಮ್. ಇದು ಸೊಲ್ಯೂಷನ್. ಆದರೆ ಸಪೋಸ್ ಏನಾದ್ರೂ ನೀವು ತಗೊಂಡಿರೋಂಥ ಕೆಮಿಕಲ್ ರಿಯಾಕ್ಷನ್ನು ಗೇಷಿಯಸ್ ಸ್ಟೇಟಲ್ಲಿದ್ದರೆ ಕಾನ್ಸಂಟ್ರೇಷನನ್ನು ನಾವು ಪಾರ್ಷಿಯಲ್ ಪ್ರೆಷರ್ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಅಂಥ ಸಂದರ್ಭದಲ್ಲಿ ಕಾನ್ಸಂಟ್ರೇಷನನ್ನು ಪ್ರೆಷರ್ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಇಲ್ಲಿ ನೋಡಿ ಬರ್ತಿದ್ದೀನಿ, ಪ್ರೆಷರ್ ಅಂತಂದರೆ ಅಟ್ಮಾಸ್ಫಿಯರ್ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಟೈಮ್ ಅಂತಂದರೆ ಪರ್ ಸೆಕೆಂಡ್. ಅಂದರೆ ಅಟ್ಮಾಸ್ಫಿಯರ್ ಪರ್ ಸೆಕೆಂಡ್ ಈಸ್ ದಿ ಯೂನಿಟ್ ಆಫ್ ರೇಟ್ ಆಫ್ ದ ರಿಯಾಕ್ಷನ್ ಇಫ್ ದ ರಿಯಾಕ್ಷನ್ ಈಸ್ ಇನ್ ದಿ ಗೇಷಿಯಸ್ ಫೇಸ್. ಮುಂದಕ್ಕೆ ಹೋಗೋಣ, ಇನ್ನು ಭಾಳ ವಿಚಾರ ಇದೆ. ಮುಂದಕ್ಕೆ ಹೋಗ್ಬೇಕು, ಪಾಠ ಮುಂದಕ್ಕೆ ಹೋಗಬೇಕು. ಈಗ ರೇಟ್ ಆಫ್ ರಿಯಾಕ್ಷನ್ಸ್ನಲ್ಲಿ ಎರಡು ಥರದ ರೇಟ್ ಇದೆ. ಒಂದು ಅವರೇಜ್ ರೇಟು, ಇನ್ನೊಂದು ಇನ್ಸ್ಟ್ಯಾಂಟೇನಿಯಸ್ ರೇಟ್. ನಾವೀಗೇನು ಇದುವರೆಗೂ ಮಾತಾಡಿದ್ವಲ್ಲ, ಟೈಮ್ ಟೇಕನ್ ಟು ರೆಡ್ಯೂಸ್ ದಿ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಡಿವೈಡೆಡ್ ಬೈ ಚೇಂಜ್ ಇನ್ ಟೈಮ್ ಏನು ಕೊಡುತ್ತೆ? ನಮಗೆ ಅವರೇಜ್ ರೇಟ್ ಆಫ್ ದಿ ರಿಯಾಕ್ಷನನ್ನು ಕೊಡುತ್ತೆ. ಹಾಗಾದರೆ ಸೊ ಎಲ್ಲ ಟೈಮ್ನಲ್ಲೂ ರಿಯಾಕ್ಷನ್ ಒಂದೇ ಥರ ನಡೆಯುತ್ತಾ? ಇಲ್ಲ. ಸೊ ಆಗ ನಾವು ಅಂಥದ್ದೇನಾರ ಬೇಕಂದರೆ, ಸೊ ಈ ಒಂದೊಂದು ಮೂಮೆಂಟ್ನಲ್ಲಿ ಒಂದೊಂದು ರೀತಿಯಾದ ಸ್ಪೀಡ್ ಇರುತ್ತೆ, ಅದನ್ನು ಇನ್ಸ್ಟಂಟೇನಿಯಸ್ ರೇಟ್ ಆಫ್ ರಿಯಾಕ್ಷನಲ್ಲಿ ಕಂಡುಹಿಡಿತೀವಿ. ಹಾಗಾದರೆ ಡೆಫಿನೇಷನ್ ನೋಡಿ, ಅವರೇಜ್ ರೇಟ್ ಆಫ್ ದಿ ರಿಯಾಕ್ಷನ್ ಅಂದರೆ ಏನು? ಇಟ್ ಇಸ್ ಎ ರೇಷಿಯೋ ಆಫ್ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಆರ್ ಪ್ರಾಡಕ್ಟ್ ಟು ದಿ ಟೈಮ್ ಟೇಕನ್. ನಿಮ್ಮ ಪ್ರೀವಿಯಸ್ ಡೆಫಿನೇಷನಲ್ಲಿ ಅದನ್ನು ಓದಿದ್ರೆ ಇಲ್ಲಿದೆ. ಸೊ ಅವರೇಜ್ ರೇಟ್ ಆಫ್ ದಿ ರಿಯಾಕ್ಷನ್ ಅಂದರೆ ನೋಡಿ, ಇಲ್ಲಿ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಡಿವೈಡೆಡ್ ಬೈ ಚೇಂಜ್ ಇನ್ ಟೈಮ್ ಇಂಟರ್ವಲ್, ಆರ್ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಡಿವೈಡೆಡ್ ಬೈ ದಿ ಚೇಂಜ್ ಇನ್ ಟೈಮ್ ಇಂಟರ್ವಲ್. ಸೊ ಇದು ಅವರೇಜ್ ರೇಟ್ ಆಫ್ ದಿ ರಿಯಾಕ್ಷನನ್ನು ಕೊಡುತ್ತೆ. ಇನ್ಸ್ಟಂಟ್ ಬೇಕಂದರೆ ಏನು ಅಂದರೆ ಎವ್ರಿ ಮೂಮೆಂಟ್ ಬೇಕು ಅಂದರೆ, ಸೊ ದಟ್ ಈಸ್ ಇನ್ಸ್ಟಂಟೇನಿಯಸ್ ರೇಟ್ ಆ್ಯಂಡ್ ಇಟ್ ಈಸ್ ದಿ ಅವರೇಜ್ ರೇಟ್ ಅಟ್ ಸ್ಮಾಲೆಸ್ಟ್ ಟೈಮ್ ಇಂಟರ್ವಲ್, ಸೇ dt. ಸ್ಮಾಲ್ ಚೇಂಜ್ ಇನ್ ಟೈಮ್ ಇಂಟರ್ವಲ್ನಲ್ಲಿ ಏನು ರಿಯಾಕ್ಷನ್ ಸ್ಪೀಡು ಅಥವಾ ಕಾನ್ಸಂಟ್ರೇಷನ್ ಬದಲಾವಣೆ ಆಗುತ್ತೆ, ಅದು ಇನ್ಸ್ಟಂಟೇನಿಯಸ್ ರೇಟ್ ಅಂತ ಕರಿತೀವಿ. ಸ್ಮಾಲ್ ಚೇಂಜನ್ನು ನಾವು ಇಲ್ಲಿ ಈ ಥರ ಎಕ್ಸ್ಪ್ರೆಸ್ ಮಾಡ್ತೀವಿ. d(r) ಸ್ಮಾಲ್ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಡಿವೈಡೆಡ್ ಬೈ ದಿ dt, ಸ್ಮಾಲ್ ಚೇಂಜ್ ಇನ್ ಟೈಮ್ ಇಂಟರ್ವಲ್. ಹೌದಾ? ಸೊ DAP ಅಂತಂದರೆ ಸೊ ಸ್ಮಾಲ್ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ದಿ ಪ್ರಾಡಕ್ಟ್, ಸೊ ಡಿವೈಡೆಡ್ ಬೈ dt. ಇಲ್ಲೂ ಕೂಡ ನೀವು ಗಮನಿಸ್ಬೋದು. ಸೊ ಇದಕ್ಕೆ ಮೈನಸ್ ಇದೆ ರಿಯಾಕ್ಟೆಂಟ್ಗೆ, ಪ್ರಾಡಕ್ಟ್ಗೆ ಪ್ಲಸ್ ಸೈನ್ ಇದೆ. ಇದು ಆಲ್ರೆಡಿ ಕಲ್ತಿದ್ದೀರಾ, ಇದನ್ನು ನಾನು ಮತ್ತೆ ರಿಪೀಟ್ ಮಾಡಲ್ಲ. ಅವರೇಜ್ ರೇಟ್ ಆಫ್ ರಿಯಾಕ್ಷನ್ ಅಂದರೆ ರೇಷಿಯೋ ಆಫ್ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್ ಆರ್ ಪ್ರಾಡಕ್ಟ್ಸ್ ಟು ದಿ ಟೈಮ್ ಟೇಕನ್. ಇನ್ಸ್ಟಂಟೇನಿಯಸ್ ಅಂದರೆ ಸೊ ಅವರೇಜ್ ರೇಟ್ ಅಟ್ ದಿ ಸ್ಮಾಲೆಸ್ಟ್ ಟೈಮ್ ಇಂಟರ್ವಲ್. ಓಕೆ, ಸ್ಮಾಲೆಸ್ಟ್ ಟೈಮ್ ಇಂಟರ್ವಲ್ dt ಏನು ಅವರೇಜ್ ರಿಯಾಕ್ಷನ್ ಬರುತ್ತಲ್ಲ, ಅದನ್ನು ಇನ್ಸ್ಟಂಟೇನಿಯಸ್ ರೇಟ್ ಅಂತ ಕರಿತೀವಿ. ಮುಂದಕ್ಕೆ ಹೋಗೋಣ. ಎಸ್, ಸೊ ಇಲ್ಲಿಂದ ಮುಂದಕ್ಕೆ ನಾನು ಹೊಸ ಪಾಠ ಥರ ಕಲಿಸ್ತಾ ಹೋಗ್ತೀನಿ. ವಾಟ್ ಆರ್ ದಿ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ದಿ ರೇಟ್ ಆಫ್ ದಿ ರಿಯಾಕ್ಷನ್? ಯಾವ ಫ್ಯಾಕ್ಟರ್ಸು ಸ್ಪೀಡ್ ಆಫ್ ದಿ ಕೆಮಿಕಲ್ ರಿಯಾಕ್ಷನನ್ನು ಇನ್ಫ್ಲೂಯೆನ್ಸ್ ಮಾಡ್ತವೆ, ಬದಲಾಯಿಸ್ತವೆ ಅಂತ ಹೇಳ್ತೀನಿ.
ಅದಕ್ಕೊಂದು ಉದಾಹರಣೆ ಸಮೇತ ನಿಮಗೆ ಕೊಡ್ತೀನಿ. ಏನು ಉದಾಹರಣೆ? ಒಂದು ಮೋಟ್ರ್ ಸೈಕಲ್ ಸ್ಪೀಡಾಗಿ ಹೋಗಬೇಕು ಅಂದರೆ ಏನೆಂತ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕಾಮನ್ ಸೆನ್ಸನ್ನು ಅಪ್ಲೈ ಮಾಡಿ. ಒಂದು ಮೋಟ್ರ್ ಸೈಕಲ್ ಸ್ಪೀಡಾಗಿ ಹೋಗಬೇಕು ಅನ್ನೋದಾದರೆ ರೋಡ್ ಹೆಂಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅಲ್ಲಿ ಟ್ರಾಫಿಕ್ ಹೆಂಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಮೋಟ್ರ್ ಸೈಕಲ್ ಯಾವುದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಕೊನೆಗೆ ಓಡಿಸೋರು ಯಾರು ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಅಂದರೆ ನಾನು ಹೇಳ್ತಾ ಇರೋದು ಎಷ್ಟೊಂದು ವಿಚಾರದ ಮೇಲೆ ಸ್ಪೀಡ್ ಆಫ್ ದಿ ಮೋಟ್ರ್ ಸೈಕಲ್ ಡಿಪೆಂಡ್ ಆಗಿರುತ್ತೆ. ಹಾಗೇ ಸೊ ಕೆಮಿಕಲ್ ರಿಯಾಕ್ಷನ್ ಸ್ಪೀಡು ಅಥವಾ ವೆಲಾಸಿಟಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ವಾಟ್ ಆರ್ ದಿ ಫ್ಯಾಕ್ಟರ್ಸ್? ಸೊ ದ ರೇಟ್ ಆಫ್ ರಿಯಾಕ್ಷನ್ ಡಿಪೆಂಡ್ಸ್ ಅಪಾನ್ ದಿ ಎಕ್ಸ್ಪರಿಮೆಂಟಲ್ ಕಂಡೀಷನ್ಸ್. ಏನ್ಯಾವ ಎಕ್ಸ್ಪರಿಮೆಂಟಲ್ ಕಂಡೀಷನ್ಸು? ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಎಷ್ಟಿದೆ ಅಥವಾ ಏನಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ವಲ್ಪ ಎಲಾಬ್ರೇಟ್ ಮಾಡಿ ಹೇಳ್ಬಿಡ್ತೀನಿ ಇದನ್ನು. ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಜಾಸ್ತಿ ಇತ್ತು ಅಂತಂದರೆ ಸ್ಪೀಡ್ ಆಫ್ ದಿ ಕೆಮಿಕಲ್ ರಿಯಾಕ್ಷನ್ನು ಜಾಸ್ತಿ ಇರುತ್ತೆ. ನಿಮಗದು ಗೊತ್ತಿದೆ. ಸೊ ಡೈಲ್ಯೂಟಲ್ಲಿ ರಿಯಾಕ್ಷನ್ ನಡೀಲಿಲ್ಲ ಅಂತಂದರೆ ಕಾನ್ಸಂಟ್ರೇಷನ್ ಹಾಕಿ ನೋಡಿ ಅಂತ ಹೇಳ್ತೀವಿ, ಹೌದಲ್ವಾ? ಸೊ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನನ್ನು ಜಾಸ್ತಿ ಮಾಡ್ತಾ ಹೋದರೆ ಸ್ಪೀಡ್ ಜಾಸ್ತಿ ಆಗುತ್ತೆ. ಯಾಕೆ ಹಿಂಗಾಗುತ್ತೆ ಅನ್ನೋದಕ್ಕೂ ಕಾರಣ ಹೇಳ್ಬೋದು. ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಜಾಸ್ತಿ ಇದ್ದರೆ ಕೊಲಿಷನ್ ಜಾಸ್ತಿ ಇರುತ್ತೆ, ಕೊಲಿಷನ್ ಜಾಸ್ತಿ ಇದ್ದರೆ ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ, ಅದರಿಂದ ಸ್ಪೀಡ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀವಿ. ಹಾಗಾದರೆ ಇಂಪಾರ್ಟೆಂಟ್ ಅನದರ್ ಫ್ಯಾಕ್ಟ್ರ್ ಯಾವುದು? ಟೆಂಪ್ರೇಚರ್. ನಿಮಗೆ ಗೊತ್ತಿದೆ ಎಷ್ಟೊಂದು ಕೆಮಿಕಲ್ ರಿಯಾಕ್ಷನ್ಸ್ಗೆ ನಾನು ಹೇಳ್ತೀನಿ, ನೀವು ಕೋಲ್ಡ್ ಕಂಡೀಷನಲ್ಲಿ ರಿಯಾಕ್ಷನ್ ನಡೀಲಿಲ್ಲ ಅಂತಂದರೆ ಸೊ ಸ್ವಲ್ಪ ಬಿಸಿ ಮಾಡಿ ಹಾಟ್ ಕಂಡೀಷನ್ಗೆ ಹೋಗಿ ಅಂತ ಹೇಳ್ತೀವಿ, ಹೌದಾ? ಮನೆಯಲ್ಲಿ ನೀವು ಮಾತು ಕೇಳಲಿಲ್ಲ ಅಂತಂದರೆ, ಹೇಳಿದ ಮಾತು ಕೇಳಲಿಲ್ಲ ಅಂದರೆ ನಿಮ್ಗೆ ಅಪ್ಪ ಅಮ್ಮ ಬಿಸಿ ಮಾಡ್ತಾರೆ, ಹೌದಾ? ಕೇಳಿಸ್ಕೊತಾ ಇದ್ದೀರಾ? ಅಂದರೆ ಕೆಮಿಕಲ್ ರಿಯಾಕ್ಷನ್ ನಡೀಲಿಲ್ಲ ಅಂದರೆ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಮಾಡ್ತೀವಿ. ಟೆಂಪ್ರೇಚರ್ ಮಾಡಿದರೆ ಸ್ಪೀಡ್ ಆಫ್ ದಿ ಕೆಮಿಕಲ್ ರಿಯಾಕ್ಷನ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಯಾಕೆ ಅಂತ ಕ್ಯೂರಿಯಾಸಿಟಿ ನೀವು ಕೇಳ್ಬೋದು. ಟೆಂಪ್ರೇಚರ್ ಜಾಸ್ತಿ ಮಾಡಿದರೆ ಮಾಲಿಕ್ಯುಲರ್ ವೆಲಾಸಿಟಿ ಜಾಸ್ತಿ ಆಗುತ್ತೆ. ಮಾಲಿಕ್ಯುಲರ್ ವೆಲಾಸಿಟಿ ಜಾಸ್ತಿ ಆದರೆ ಒಂದಕ್ಕೊಂದು ಕೊಲಿಷನ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ, ಅದರಿಂದ ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ, ಹೌದಾ? ಸೊ ನಿಮಗೆ ಇನ್ಯಾವ ಫ್ಯಾಕ್ಟ್ರ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಕೇಳಿದ್ರೆ ಕ್ಯಾಟಲಿಸ್ಟ್ ಅಂತ. ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಮತ್ತೆ ನಾನು ಅದು ಎಲಾಬ್ರೇಟ್ ಮಾಡ್ತೀನಿ. ಕ್ಯಾಟಲಿಸ್ಟ್ ಅಂದರೆ ಎ ಸಬ್ಸ್ಟೆನ್ಸ್ ವಿಚ್ ಆಲ್ಟರ್ಸ್ ದಿ ವೆಲಾಸಿಟಿ ಆಫ್ ದಿ ಆಲ್ಟರ್ಸ್ ಅಂತೀನಿ. ಆಲ್ಟರ್ಸ್ ಅಂದರೆ ಜಾಸ್ತಿನಾದರೂ ಮಾಡ್ಬೋದು ಅಥವಾ ಕಡಿಮೆನಾದ್ರೂ ಮಾಡ್ಬೋದು. ದ ಸಬ್ಸ್ಟೆನ್ಸ್ ವಿಚ್ ಆಲ್ಟರ್ಸ್ ದಿ ವೆಲಾಸಿಟಿ ಆಫ್ ದಿ ಕೆಮಿಕಲ್ ರಿಯಾಕ್ಷನ್ ಈಸ್ ಕಾಲ್ಡ್ ಕ್ಯಾಟಲಿಸ್ಟ್. ಸೊ ಈ ಕೆಲವು ಕೆಮಿಕಲ್ ರಿಯಾಕ್ಷನ್ನ ಸ್ಪೀಡು ಕ್ಯಾಟಲಿಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇಷ್ಟೇನೆ ಸರ್, ಮೂರೇ ವಿಚಾರದ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ತಿಳ್ಕೊಬೇಡಿ. ದ ರಿಯಾಕ್ಷನ್ ಸ್ಪೀಡ್ ಡಿಪೆಂಡ್ಸ್ ಅಪಾನ್ ದಿ ನೇಚರ್ ಆಫ್ ದಿ ರಿಯಾಕ್ಟೆಂಟ್. ಇಟ್ ಡಿಪೆಂಡ್ಸ್ ಅಪಾನ್ ಅದರ್ ಫ್ಯಾಕ್ಟರ್ಸ್ ಆಲ್ಸೋ. ಬೇರೆ ಫ್ಯಾಕ್ಟರ್ಸ್ ಮೇಲೂ ಕೂಡ ಡಿಪೆಂಡ್ ಆಗಿದೆ, ಹೌದಾ? ಸೊ ಈಗ ಇಂಪಾರ್ಟೆಂಟಾಗಿ ಒಂದು 3 ಫ್ಯಾಕ್ಟರ್ಸ್ ಬಗ್ಗೆ ನಾವು ತಿಳ್ಕೊಳ್ತೀವಿ. ಅದರಲ್ಲಿ ಸೊ ಎ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಒಂದು, ಟೆಂಪ್ರೇಚರ್ ಒಂದು, ಕ್ಯಾಟಲಿಸ್ಟ್. ಈಗ ಇದನ್ನು ಎಲಾಬ್ರೇಟ್ ಮಾಡ್ತಾ ಹೋಗ್ತೀನಿ ನಾನು ಮುಂದಿನ ಸ್ಲೈಡ್ನಲ್ಲಿ. ಸೊ ಅದಕ್ಕೆ ನೋಡಿ ಏನೇನನ್ನು ತಿಳ್ಕೋಬೇಕು ಅನ್ನೋದಕ್ಕೆ ಇನ್ನೊಂದು ಟೈಟಲ್ನ ಕೊಡ್ತೀನಿ. ದಟ್ ಈಸ್ ರೇಟ್ ಎಕ್ಸ್ಪ್ರೆಷನ್, ರೇಟ್ ಲಾ ಆ್ಯಂಡ್ ರೇಟ್ ಕಾನ್ಸ್ಟೆಂಟ್. ನೋಡಿ ಈ ವಿಚಾರನ ಭಾಳ ನಿಧಾನವಾಗಿ ಅರ್ಥ ಮಾಡ್ಕೋಬೇಕು ನೀವು. ನಿಧಾನವಾಗಿ ಅರ್ಥ ಮಾಡ್ಕೊಂಡ್ರೆ ನಾವು ರೇಟ್ ಲಾ ಅಂದರೆ ಏನು, ರೇಟ್ ಎಕ್ಸ್ಪ್ರೆಷನ್ ಅಂದರೆ ಏನು, ರೇಟ್ ಕಾನ್ಸ್ಟೆಂಟ್ ಅಂದರೆ ಏನು. ನೋಡಿ ರೇಟ್ ಲಾ, ರೇಟ್ ಕಾನ್ಸ್ಟೆಂಟ್, ರೇಟ್ ಎಕ್ಸ್ಪ್ರೆಷನ್ ಇವೆಲ್ಲವೂ ಒಂದಕ್ಕೊಂದು ನಿಧಾನವಾಗಿ ತಿಳ್ಕೊಳ್ಳೋಣ ಇವೆರಡು ಸ್ಲೈಡಲ್ಲಿ. ನೋಡಿ ಅದಕ್ಕೆ ಕನ್ಸಿಡರ್ ಎ ಜನರಲ್ ರಿಯಾಕ್ಷನ್. ನೋಡಿ ಒಂದು ಜನರಲ್ ರಿಯಾಕ್ಷನನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಎ ನಂಬರ್ ಆಫ್ ರಿಯಾಕ್ಟೆಂಟ್ ಎ, ಬಿ ನಂಬರ್ ಆಫ್ ದಿ ರಿಯಾಕ್ಟೆಂಟ್ ಬಿ reacts together to give the C number of the product C and D number of the product D. ಹೌದಾ? ನೋಡಿ ಇಲ್ಲಿ ಸ್ಮಾಲ್ ಡಿ ಕ್ಯಾಪಿಟಲ್ ಡಿ, ಸ್ಮಾಲ್ ಸಿ ಕ್ಯಾಪಿಟಲ್ ಸಿ. ಸೊ ಸ್ಮಾಲ್ ಅನ್ನೋದು ನಂಬರ್ನ ಹೇಳುತ್ತೆ, ಇದು ನೇಚರ್ನ ಹೇಳುತ್ತೆ, ಹೌದಾ? ಇಂಥ ಕೆಮಿಕಲ್ ರಿಯಾಕ್ಷನನ್ನು ನಾವು ಪದೇ ಪದೇ ನಿಮಗೆ ಉದಾಹರಣೆಯಾಗಿ ಕೊಡ್ತೀವಿ. ಈಗ ಇದಕ್ಕೆ ಸೊ ಸ್ಪೀಡನ್ನು ತಗೊಂಡ್ರೆ ಒಂದು ಲಾ ಆಫ್ ಮಾಸ್ ಆ್ಯಕ್ಷನ್ ಪ್ರಕಾರ ನೋಡಿ, ಇದರಲ್ಲಿ ನಿಮಗೆ ಜ್ಞಾಪಕ ಇರಲಿ, ಎ ಬಿ ಸಿ ಡಿ ಅಂತ ಸ್ಮಾಲ್ ಲೆಟರ್ಸಲ್ಲಿ ಇದಾವಲ್ಲ, ಇವನ್ನ ಸ್ಟಾಚ್ಯೋಮೆಟ್ರಿಕ್ ಕೋಎಫಿಷಿಯೆಂಟ್ಸ್ ಅಂತ ಕರಿತೀವಿ. ಅಂದರೆ ಎಷ್ಟು ಮಾಲಿಕ್ಯೂಲ್ಸು ಈ ರಿಯಾಕ್ಷನ್ ಪ್ರಕಾರ ರಿಯಾಕ್ಟ್ ಆಗುತ್ತೆ ಅನ್ನೋದನ್ನ ಸ್ಟಾಚ್ಯೋಮೆಟ್ರಿಕ್ ಕೋಎಫಿಷಿಯೆಂಟ್ಸ್ ಅಂತ ಕರಿತೀವಿ, ಜ್ಞಾಪಕ ಇರಲಿ. ಸೊ ನೆಕ್ಸ್ಟು ಲಾ ಆಫ್ ಮಾಸ್ ಆ್ಯಕ್ಷನ್ ಪ್ರಕಾರ ಇದರ ಈ ರಿಯಾಕ್ಷನ್ನ ಸ್ಪೀಡ್ ಇದೆ, ರೇಟ್ ಇದೆಯಲ್ಲ, ಇದು ಯಾವುದಕ್ಕೆ ಪ್ರಪೋರ್ಷನಲ್ ಆಗಿರುತ್ತೆ ಅಂದರೆ ಕಾನ್ಸಂಟ್ರೇಷನ್ ಆಫ್ ದಿ ಎ ಟು ದಿ ಪವರ್ ಆಫ್ ಎಕ್ಸ್, ವೇರ್ ಎಕ್ಸ್ ಈಸ್ ದಿ ಆಫ್ಕೋರ್ಸ್ equal to the stoichiometric coefficient, concentration of the B to the power of Y. ನೋಡಿ ಇಲ್ಲಿ ಗಮನಿಸ್ಬೋದು,
ಬಿ ಸ್ಮಾಲ್ ಬಿನ ಇಲ್ಲಿ ನಾನು ಪವರ್ ಆಗಿ ಬರೆದಿಲ್ಲ, ಹೌದಾ, ವೈ ಬರೆದಿದ್ದೀನಿ. ಎಕ್ಸ್ನ ಇಲ್ಲಿ ನಾನು ಎ ಬರೆದಿಲ್ಲ, ಇಲ್ಲಿ ಎಕ್ಸ್ ಬರ್ದು. ಇದು ಇದೆಯಲ್ಲ, ಈ ಕ್ವಾಂಟಿಟಿ ಇದೆಯಲ್ಲ, ಇದು ಎಕ್ಸ್ಪೆರಿಮೆಂಟ್ ಮಾಡಿ ತಿಳ್ಕೊಳ್ತಾರೆ ಕಾನ್ಸ್ಟೆಂಟ್ ಟೆಂಪ್ರೇಚರ್ನಲ್ಲಿ. ಸೊ ರೇಟ್ ಆಫ್ ದ ರಿಯಾಕ್ಷನ್ ಇಸ್ ಪ್ರಪೋರ್ಷನಲ್ ಟು ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಎ ಟು ದಿ ಪವರ್ ಆಫ್ ಎಕ್ಸ್ ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ ಬಿ ಟು ದಿ ಪವರ್ ಆಫ್ ವೈ. ನಾವು ಅಸ್ಯೂಮ್ ಮಾಡ್ಕೊಂಡಿರೋದು ವೇರ್ ಎಕ್ಸ್ ಆ್ಯಂಡ್ ವೈ ಆರ್ ಮೇ ಆರ್ ಮೇ ನಾಟ್ ಬಿ ಈಕ್ವಲ್ ಟು ದಿ ಸ್ಟಾಚಿಯೋಮೆಟ್ರಿಕ್ ಕೋಎಫಿಷಿಯೆಂಟ್ಸ್. ಇದು ಎ ಆ್ಯಂಡ್ ಬಿಗೆ ಈಕ್ವಲ್ ಆಗ್ಬೋದು ಮೆನಿ ಟೈಮ್ಸ್, ಆಗದೇನೂ ಕೂಡ ಇರಬಹುದು. ಓಕೆ, ಸೊ ಈ ರೇಟ್ ಈಕ್ವೇಷನನ್ನು ನಾನು ಈ ಪ್ರಪೋರ್ಷನಾಲಿಟೀಸ್ ತೆಗೆದು ಅಲ್ಲಿ ಒಂದು ಕಾನ್ಸ್ಟೆಂಟ್ ಇಂಟ್ರಡ್ಯೂಸ್ ಮಾಡ್ತೀನಿ. ನಿಮಗೆ ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ನಲ್ಲೆಲ್ಲ ಓದ್ತಿರೋ ಇದ್ದೆಲ್ಲ. ಸೊ ರೇಟ್ ಈಸ್ ಈಕ್ವಲ್ ಟು ಕೆ ಅಂದರೆ ಇಲ್ಲಿ ರೇಟ್ ಕಾನ್ಸ್ಟೆಂಟ್ ಅಂತ, ಕಾನ್ಸಂಟ್ರೇಷನ್ ಆಫ್ ಎ ಟು ದಿ ಪವರ್ ಆಫ್ ಎಕ್ಸ್ ಇಂಟು ಕಾನ್ಸಂಟ್ರೇಷನ್ ಆಫ್ ಬಿ ಟು ದಿ ಪವರ್ ಆಫ್ ವೈ. ನೋಡಿ, ಈ ರೇಟ್ ಅನ್ನೋದನ್ನು ಇಲ್ಲಿ ಸೊ ಕೆ ಇಂಟು ಎ ಟು ದಿ ಪವರ್ ಆಫ್ ಎಕ್ಸ್ ಬಿ ಇಂಟು ದಿ ಪವರ್ ಆಫ್ ವೈ ಅಂಥೇಳಿ ಇದನ್ನು ಮತ್ತೆ ಬರಿತೀನಿ ಇಲ್ಲಿ ಇದನ್ನು. ಓಕೆ, ಸೊ ಈ ರೇಟ್ ಅಂದರೆ ಮ್ಯಾಥಮೆಟಿಕಲಿ ಏನಪ್ಪ, ಮೈನಸ್ ಡಿ ಆಫ್ ಆರ್ ಡಿವೈಡೆಡ್ ಬೈ ಡಿ ಟಿ, ದಟ್ ಈಸ್ ಈಕ್ವಲ್ ಟು ಕೆ ಟು ದಿ ಪವರ್ ಆಫ್ ಎ ಟು ದಿ ಪವರ್ ಆಫ್ ಎಕ್ಸ್ ಆ್ಯಂಡ್ ಬಿ ಟು ದಿ ಪವರ್ ಆಫ್ ವೈ ಅಂತ. ನೋಡಿ, ಈ ಈಕ್ವೇಷನನ್ನು ನೀವು ಗಮನಿಸ್ಬೋದು, ನೀವೇ ಹೇಳ್ಬಿಡ್ಬೋದು ಡೆಫಿನೇಷನ್. ಈ ಈಕ್ವೇಷನನ್ನು ಗಮನಿಸಿದರೆ ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಏನಿದೆಯಪ್ಪ, ರೇಟ್ ಆಫ್ ಕೆಮಿಕಲ್ ರಿಯಾಕ್ಷನ್. ರೈಟ್ ಹ್ಯಾಂಡ್ ಸೈಡಲ್ಲಿ ಏನಿದೆಯಪ್ಪ, ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ಸ್ ಇದೆ, ಹೌದಾ. ಇಲ್ಲಿ ಒಂದು ಕಾನ್ಸ್ಟೆಂಟ್ನ ಇಂಟ್ರಡ್ಯೂಸ್ ಮಾಡ್ತೀವಿ, ಅದು ಕೆ ಅಂತ ಕರಿತೀವಿ. ಸೊ ಈ ಈಕ್ವೇಷನನ್ನು ನಾನು ಈಗ ಬರ್ತಿದ್ದೀನಲ್ಲ ಈ ಥರ, ಡಿ ಆರ್ ಡಿವೈಡೆಡ್ ಬೈ ಡಿ ಟಿ, ಇದನ್ನೇನಂತ ಕರಿತೀನಿ ನಾನು, ಡಿಫರೆನ್ಷಿಯಲ್ ರೇಟ್ ಈಕ್ವೇಷನ್ ಅಂತ ಕರಿತೀನಿ. ಡಿಫರೆನ್ಷಿಯಲ್ ರೇಟ್ ಈಕ್ವೇಷನ್, ಆ ಈಕ್ವೇಷನ್ನ ಡಿಫರೆನ್ಷಿಯಲ್ ಫಾರ್ಮಲ್ಲಿ ಬರ್ಕೊಂಡಿದ್ವಿ, ಅದಕ್ಕೋಸ್ಕರ ಇದನ್ನು ಡಿಫರೆನ್ಷಿಯಲ್ ರೇಟ್ ಈಕ್ವೇಷನ್ ಅಂತ ಕರಿತೀವಿ. ಕೆನ ರೇಟ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಈಗ ನಾನು ಮುಂದಿನ ಸ್ಲೈಡಲ್ಲಿ ಇದ್ರ ಡೆಫಿನೇಷನ್ ಹೇಳ್ತೀನಿ ನಿಮಗೆ. ರೇಟ್ ಲಾ ಅಥವಾ ರೇಟ್ ಎಕ್ಸ್ಪ್ರೆಷನ್ ಅಂದರೆ ಏನು ಅಂತ ನಾನು ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ. ಈ ಈಕ್ವೇಷನ್ ನೋಡಿದರೆ, ಈ ಈಕ್ವೇಷನ್ನು ಅಥವಾ ಮೇಲಿನ ಈಕ್ವೇಷನ್ ಇದು ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ರೇಟ್ ಇದೆ, ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಇದೆ. ಇಲ್ಲಿ ನಾನು ಅದಕ್ಕಿಂತ ಮುಂಚಿತವಾಗಿ ರೇಟ್ ಕಾನ್ಸ್ಟೆಂಟ್ ಕೆ ಹೇಳಿದ್ದೀನಿ. ಸೊ ಇಲ್ಲಿ ರೇಟ್ ಕಾನ್ಸ್ಟೆಂಟ್ ಇದೆಯಲ್ಲ, ಇದ್ರ ಬಗ್ಗೆ ಹೇಳಿದ್ದೀನಿ. ನೋಡಿ, ಈ ರೇಟ್ ಕಾನ್ಸ್ಟೆಂಟ್ನ ಮುಂದಿನ ಸ್ಲೈಡಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀನಿ. ಅದಕ್ಕೆ ಮುಂಚಿತವಾಗಿ ಇಲ್ಲೊಂದು ಸ್ವಲ್ಪ ಕ್ಲೂ ನೋಡಿಬಿಡಿ. ಈ ರೇಟ್ ಕಾನ್ಸ್ಟೆಂಟ್ ಕೆ ಬೇಕಂದರೆ ನೋಡಿ, ಎ ಕಾನ್ಸಂಟ್ರೇಷನ್ ಟು ದಿ ಪವರ್ ಆಫ್ ಎಕ್ಸ್, ಬಿ ಕಾನ್ಸಂಟ್ರೇಷನ್ ಟು ದಿ ಪವರ್ ಆಫ್ ವೈ, ಇವೆರಡೂ ಕ್ವಾಂಟಿಟಿ ಇದು ಒಂದಾಗಿದ್ದರೆ, ಇದು ಒನ್ ಆಗಿದ್ದರೆ, 1 ಇಂಟು 1 1. ಸೊ ರೈಟ್ ಹ್ಯಾಂಡ್ ಸೈಡ್ ಏನಾಯಿತು, ಬರೀ ಕೆ ಆಯಿತು. ಸೊ ಕೆ ಈಸ್ ಈಕ್ವಲ್ ಟು ರೇಟ್. ಡೆಫಿನೇಷನ್ ನೋಡಿ, ಸುಲಭವಾಗಿ ಮ್ಯಾಥಮೆಟಿಕ್ಸ್ ಫಾರ್ಮಿಂದ ಹೆಂಗೆ ತೊಗೋಬೋದು. ಕೆ is equal to rate when concentration of the A and concentration of the B are unity ಅಂತ ಕರಿತೀವಿ, 1 ಯೂನಿಟ್ ಆಗಿದ್ದರೆ. ಹಾಗಾದರೆ ರೇಟ್ ಕಾನ್ಸ್ಟೆಂಟ್ನ ಹೀಗೆ ಹೇಳ್ಬಿಡ್ಬೋದು ನಿಮ್ಗೆ. ರೇಟ್ ಕಾನ್ಸ್ಟೆಂಟ್ ಈಸ್ ಡಿಫೈನ್ಡ್ ಆಸ್ ದಿ ರೇಟ್ ಆಫ್ ದಿ ಕೆಮಿಕಲ್ ರಿಯಾಕ್ಷನ್ ವೆನ್ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ಸ್ ಈಸ್ ಯೂನಿಟಿ ಆರ್ 1 ಯೂನಿಟ್, ಹೌದಾ. ಸೊ ಈಗ ನಾನು ರೇಟ್ ಕಾನ್ಸ್ಟೆಂಟ್ ಡೆಫಿನೇಷನನ್ನು ಮುಂದಿನ ಸ್ಲೈಡಲ್ಲಿ ಕೊಡ್ತೀನಿ. ಸೊ ಇದನ್ನು ನಿಮ್ಗೆ ಇಲ್ಲೇ ಈಕ್ವೇಷನ್ ಇದೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನೀವು ಮುಂದಿನ ಸ್ಲೈಡ್ನಲ್ಲಿ ನೋಡಿ. Okay, so rate constant of a reaction K is defined as the rate of the reaction when the concentration of A and B are unity. Okay, ಈಗ ನೀವು ನೋಡ್ಬೋದು, ನಾನು ಪ್ರೀವಿಯಸ್ ಈಕ್ವೇಷನಲ್ಲಿ ಹೇಳಿಸ್ತಾ ಇದ್ದೆ, ದ ಈಕ್ವೇಷನ್ ವಿಚ್ ರಿಲೇಟ್ಸ್ ದಿ ರೇಟ್ ಆಫ್ ದಿ ರಿಯಾಕ್ಷನ್ ಟು ದಿ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಈಸ್ ಕಾಲ್ಡ್ ರೇಟ್ ಲಾ ಆರ್ ರೇಟ್ ಎಕ್ಸ್ಪ್ರೆಷನ್. ನಾನು ಪ್ರೀವಿಯಸ್ ಸ್ಲೈಡಲ್ಲಿ ನೀವು ಇನ್ನೊಂದು ಸರಿ ಬೇಕಾದ್ರೆ ನೋಡಿ, ಪ್ರೀವಿಯಸ್ ಸ್ಲೈಡಲ್ಲಿ ಹೇಳ್ತಾ ಇದ್ದೆ ಈ ಈಕ್ವೇಷನ್ ಅಂತ. ರೇಟ್ ಮತ್ತು ಕಾನ್ಸಂಟ್ರೇಷನ್ಗಿರೋ ಈ ಈಕ್ವೇಷನ್ನೇ ನಾವು ರೇಟ್ ಲಾ ಅಂತ ಕರಿತೀವಿ. ದ ಈಕ್ವೇಷನ್ ವಿಚ್ ರಿಲೇಟ್ಸ್ ದಿ ರೇಟ್ ಆಫ್ ದಿ ರಿಯಾಕ್ಷನ್ ಟು ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಈಸ್ ಕಾಲ್ಡ್ ರೇಟ್ ಲಾ ಆರ್ ರೇಟ್ ಎಕ್ಸ್ಪ್ರೆಷನ್. ಬರೀತೀರಲ್ವ ಇದನ್ನು. ಸೊ ಇದೇ ಡೆಫಿನೇಷನ್ ಇಲ್ಲೇನು ಬರೆದಿದ್ದೀನಲ್ಲ, ಈ ಡೆಫಿನೇಷನನ್ನು ಇನ್ನು ಸ್ವಲ್ಪ ಶಾಸ್ತ್ರೋಕ್ತವಾಗಿ ಬರೆದಿವಿ. ಎಲ್ಲ ಕಂಡೀಷನನ್ನು ಇಂಪೋಸ್ ಮಾಡಿ ರೇಟ್ ಲಾಗ್ ಒಂದು ಡೆಫಿನೇಷನ್ ಕೊಡ್ತೀವಿ. ರೇಟ್ ಲಾ ಆ ರೇಟ್ ಎಕ್ಸ್ಪ್ರೆಷನ್ ಈಸ್ ದಿ ಎಕ್ಸ್ಪ್ರೆಷನ್ ಇನ್ ವಿಚ್ ದ ರಿಯಾಕ್ಷನ್ ರೇಟ್ ಈಸ್ ಗಿವನ್ ಇನ್ ಟರ್ಮ್ಸ್ ಆಫ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ಸ್ ವಿತ್ ಈಚ್ ಟರ್ಮ್ ರೈಸ್ ಟು ಸಮ್ ಆಫ್ ಪವರ್ ವಿಚ್ ಮೇ ಆರ್ ಮೇ ನಾಟ್ ಬಿ ಸೇಮ್ ಆಸ್ ದಿ stoichiometric coefficient of the reacting species in a balanced chemical equation. ಇದೇ ಡೆಫಿನೇಷನ್, ಒಂದು ಶಾರ್ಟ್ ಡೆಫಿನೇಷನನ್ನು ಸ್ವಲ್ಪ ಎಲಾಬ್ರೇಟ್ ಮಾಡಿ, ಆ ಕಾನ್ಸಂಟ್ರೇಷನ್ ರೈಸ್ ಟು ದಿ ಪವರ್ ಈಕ್ವಲ್ ಟು ದಿ ಸ್ಟಾಚಿಯೋಮೆಟ್ರಿಕ್ ಕೋಎಫಿಷಿಯಂಟ್ಸ್ ಅಂತ ಕರಿತೀವಿ. ಅದು ಕೆಲವು ಸಾರಿ ನಾರ್ಮಲ್ ಕೋಎಫಿಷಿಯಂಟ್ಗೆ ಈಕ್ವಲ್ ಆಗುತ್ತೆ ಅಥವಾ ಬೇರೆಯೇ ಇರುತ್ತೆ. ಇದು ನಾನು ಹೇಳ್ತಿರೋ ಮಾತು ಭಾಳ ಇಂಪಾರ್ಟೆಂಟ್.
ವಿಚ್ ಮೇ ಆರ್ ಮೇ ನಾಟ್ ಬಿ ಸೇಮ್ ಆ್ಯಸ್ ದಿ ಸ್ಟಾಚೋಮೆಟ್ರಿಕ್ ಕೋಎಫಿಷಿಯಂಟ್. ಈ ಪವರ್ ಇದೆಯಲ್ಲ, ನಾವು ಎಕ್ಸ್ ಆ್ಯಂಡ್ ವೈ ಅಂತ ಬರ್ಕೊಂಡಿದ್ವಲ್ಲ, ಅದು ಒಂದೊಂದು ಸಾರಿ ಕೋಎಫಿಷಿಯಂಟಿಗೆ ಸಮ ಆಗ್ಬೋದು, ಕೆಲವು ಸಾರಿ ಸಮ ಆಗದೇ ಇರ್ಬೋದು. ಈಗ ನಾನು ಹೇಳಿದ ಸ್ಟೇಟ್ಮೆಂಟನ್ನು ನಿಮಗೆ ಇನ್ನೊಂದಿಷ್ಟು ಅರ್ಥ ಮಾಡ್ಸೋಕ್ಕೋಸ್ಕರ ಒಂದು ಎಕ್ಸಾಂಪಲನ್ನು ಇಲ್ಲಿ ತೊಗೊಂಡಿದ್ದೀನಿ. ನೀವು ಕೆಲವು ಸಾರಿ ಪರೀಕ್ಷೆನಲ್ಲಿ ಏನಾದರೂ ಎಕ್ಸ್ಪ್ಲೈನ್ ವಿತ್ ಎಕ್ಸಾಂಪಲ್ ಅಂತ ಕೇಳಿದರೆ ಈ ಥರ ಎಕ್ಸಾಂಪಲನ್ನ ತೊಗೋಬೇಕಾಗುತ್ತೆ. ನೋಡಿ, ಈ ರಿಯಾಕ್ಷನ್ನಲ್ಲಿ ಈ ರಿಯಾಕ್ಷನ್ ಇದೆ. ಏನೋ ಎಕ್ಸಾಂಪಲ್ ಆಗಿ ಕೊಟ್ಟಿರೋಂಥದ್ದು 2NO ನೈಟ್ರಿಕ್ ಆಕ್ಸೈಡ್ ಗೇಷಿಯಸ್ ಸ್ಟೇಟಲ್ಲಿರೋದು, ಆಕ್ಸಿಜನ್ ಗೇಷಿಯಸ್ ಸ್ಟೇಟಲ್ಲಿರೋದು, ನೈಟ್ರೋಜನ್ ಡೈಆಕ್ಸೈಡ್ ಕೊಡೋದು. ಈ ಈಕ್ವೇಷನನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ಕೆಮಿಸ್ಟ್ರಿ ಹುಡುಗರು. 2 moles ಅಷ್ಟು ನೈಟ್ರಿಕ್ ಆಕ್ಸೈಡು, 1 mole ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದರೆ 2 moles ನೈಟ್ರೋಜನ್ ಡೈಆಕ್ಸೈಡ್ ಫಾರ್ಮೇಷನ್ ಆಗುತ್ತೆ. ಎಲ್ಲ ಗೇಷಿಯಸ್ ಫಾರ್ಮಲ್ಲಿ ಇರುತ್ತೆ. ಇದಕ್ಕೆ ರೇಟ್ ಈಕ್ವೇಷನ್ ಬರೀರಿ ಅಂತಂದರೆ ರೇಟ್ ಈಸ್ ಈಕ್ವಲ್ ಟು K ಇಂಟು ಕಾನ್ಸಂಟ್ರೇಷನ್ ಆಫ್ NO ಟು ದಿ ಪವರ್ ಆಫ್ 2 ಇಂಟು ಆಕ್ಸಿಜನ್ ಟು ದಿ ಪವರ್ ಆಫ್ 1. ಏನು ಬರೆದಿಲ್ಲ ಅಂತಂದರೆ 1 ಅಂತ ಅರ್ಥ. ನೋಡಿ, ಡಿಫರೆನ್ಷಿಯಲ್ ಈಕ್ವೇಷನ್ ಇದಕ್ಕೆ ಬರೆದ್ರೆ, ಇದು ಈ ಈಕ್ವೇಷನ್ನಿಗೆ ಬರೆದ್ರೆ -d ಆಫ್ R ಡಿವೈಡೆಡ್ ಬೈ dt ಈಸ್ ಈಕ್ವಲ್ ಟು K ಇಂಟು ಕಾನ್ಸಂಟ್ರೇಷನ್ ಆಫ್ NO ಟು ದಿ ಪವರ್ ಆಫ್ 2 ಕಾನ್ಸಂಟ್ರೇಷನ್ ಆಫ್ ಆಕ್ಸಿಜನ್ ಟು ದಿ ಪವರ್ ಆಫ್ 1 ಅಂತ. You can observe in this, for this particular reaction, in the rate equation derived from the experimental data. ಈ ಈಕ್ವೇಷನ್ ಹೆಂಗೆ ಬಂತು ಅಂದರೆ, ಇದು ಎಕ್ಸ್ಪೆರಿಮೆಂಟ್ ಮಾಡಿ ಕಂಡಿಡ್ಕೊಂಡಿರೋದು. ಇದು ಥಿಯರಿಟಿಕಲ್ ಆಗಿ ನೋಡಿ ರಿಯಾಕ್ಷನ್ ಹೇಳಿರೋದಲ್ಲ, ಎಕ್ಸ್ಪೆರಿಮೆಂಟ್ ಮಾಡಿ ಕಂಡಿಡ್ಕೊಂಡಾಗ ದ ಎಕ್ಸ್ಪೋನೆಂಟ್ಸ್ ಆಫ್ ದಿ ಕಾನ್ಸಂಟ್ರೇಷನ್ ಟರ್ಮ್ಸ್ ಆರ್ ದಿ ಸೇಮ್ ಆ್ಯಸ್ ದೇರ್ ಸ್ಟಾಚೋಮೆಟ್ರಿಕ್ ಕೋಎಫಿಷಿಯಂಟ್. ಈ ಪರ್ಟಿಕ್ಯುಲರ್ ರಿಯಾಕ್ಷನ್ಗೆ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದರೆ ಇಲ್ಲಿ ಏನು ಕೋಎಫಿಷಿಯಂಟ್ಸ್ ಇದಾವಲ್ಲ, ಅದೇ ಪವರು ಇಲ್ಲಿ ರೀಟೈನ್ ಆಗುತ್ತೆ. ಇದು ಎಲ್ಲ ರಿಯಾಕ್ಷನ್ಸ್ಗೂ ಆಗಲೇಬೇಕು ಅಂತ ಇಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಸೊ ಅದಕ್ಕೋಸ್ಕರ ಈ ರೇಟ್ ಈಕ್ವೇಷನ್ನು ಈ ರೀತಿಯಾಗಿ ಇರುತ್ತೆ. dr by dt is equal to K into NO to the power of 2 into O2 to the power of 1 ಅಂತ. ಈಗ ಅದನ್ನೇ ನಾನು ಇಲ್ಲಿ ಮತ್ತೆ ಹೇಳ್ತೀನಿ, ನಾನು ಹೇಳಿರೋ ಮಾತನ್ನೇ. ರೇಟ್ ಲಾ ಫಾರ್ ಎನಿ ರಿಯಾಕ್ಷನ್ cannot be predicted by merely looking at the balanced chemical equation. ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನನ್ನು ನೋಡಿ ನೀವು ರೇಟ್ ಲಾನ ಡಿಟರ್ಮಿನೇಷನ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದ್ರೇ ನಿಮಗೆ ರೇಟ್ ಅನ್ನೋದು, ಸ್ಪೀಡ್ ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಬರೆದಿರೋ ಈಕ್ವೇಷನ್ ಇದೆಯಲ್ಲ, ಇದು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ ತಿಳ್ಕೊಂಡಿರೋವಂಥದ್ದು, ಹೌದಲ್ವಾ? ಸೊ ಜ್ಞಾಪಕ ಇಟ್ಕೊಳ್ಳಿ, ರೇಟ್ ಲಾ ಎಕ್ಸ್ಪ್ರೆಷನ್, ರೇಟ್ ಲಾ ಅಂದ್ರೇನು, ಅಥವಾ ರೇಟ್ ಎಕ್ಸ್ಪ್ರೆಷನ್ ಅಂದ್ರೇನು, ರೇಟ್ ಕಾನ್ಸ್ಟೆಂಟ್ ಅಂದ್ರೇನು, ಇಷ್ಟು ವಿಚಾರ ತಿಳಿತು ನಿಮಗೆ ಇಷ್ಟು ಸ್ಲೈಡ್ಸ್ನಲ್ಲಿ. ಹೌದಾ? ನಿಮ್ಮ ಕ್ವಶನ್ಸು ಹಾಗೇ ಬರುತ್ತೆ, ನನ್ನ ಮಾತಲ್ಲೇ ಬರ್ತಾ ಇದ್ದಾವೆ ಕ್ವಶನ್ಸು. ರೇಟ್ ಲಾ ಅಂದರೆ ಏನು, ವಾಟ್ ಈಸ್ ರೇಟ್ ಲಾ, ವಾಟ್ ಈಸ್ ರೇಟ್ ಎಕ್ಸ್ಪ್ರೆಷನ್ ಅಂತ ಕರೀತಾರೆ. ಎಕ್ಸ್ಪ್ಲೈನ್ ವಿತ್ ಎಕ್ಸಾಂಪಲ್ ಅಂದರೆ ಇದೇ ಎಕ್ಸಾಂಪಲ್ ತೊಗೊಂಡು ಎಕ್ಸ್ಪ್ಲೈನ್ ಮಾಡ್ಬೋದು ನೀವು. ವಾಟ್ ಈಸ್ ರೇಟ್ ಕಾನ್ಸ್ಟೆಂಟ್ ಅಂತ ಕೇಳಿದ್ರೆ ಇಲ್ಲಿ ಬರೆದಿರೋ ಅಂಥ ಡೆಫಿನೇಷನನ್ನು ನನ್ನ ಮೇಲೆ ಟಾಪಲ್ಲಿ ಬರ್ತಿದ್ದೀನಲ್ಲ, ಅದೇ ಡೆಫಿನೇಷನ್ನ ಬೇಕಾದ್ರೆ ನೀವು ಬರೀಬೋದು, ರೇಟ್ ಕಾನ್ಸ್ಟೆಂಟ್ ಅಂದರೆ ಅಂತ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಸೊ ಇದಕ್ಕೆ ನಾನು ಸೇಮ್ ಮುಂದಕ್ಕೆ ಹೋಗ್ತೀನಿ. ಇದರಲ್ಲಿ ಆರ್ಡರ್ ಆಫ್ ಎ ರಿಯಾಕ್ಷನ್ ಅಂದರೆ ಏನು, ಡೆಫಿನೇಷನ್ಗೆ ಹೋಗೋದಕ್ಕೆ ಮುಂಚಿತವಾಗಿಯೇ ಒಂದು ಎಕ್ಸಾಂಪಲನ್ನು ಇಲಿಸ್ಟ್ರೇಟ್ ಮಾಡಿ ನಿಮಗೆ ಆಮೇಲೆ ಆರ್ಡರ್ ಆಫ್ ದಿ ರಿಯಾಕ್ಷನನ್ನು ಹೇಳ್ತಾ ಹೋಗ್ತೀನಿ. ಕನ್ಸಿಡರ್ ಎ ಜನರಲ್ ರಿಯಾಕ್ಷನ್, ಆವಾಗಲೇ ಕನ್ಸಿಡರ್ ಮಾಡಿದ್ದಲ್ಲ ಅದೇ ಥರ. ಎ ನಂಬರ್ ಆಫ್ ರಿಯಾಕ್ಟೆಂಟ್ ಎ ವಿತ್ ಬಿ ನಂಬರ್ ಆಫ್ ದಿ ರಿಯಾಕ್ಟೆಂಟ್ ಬಿ give rise to C number of the C and D number of the D. ಈ ಕ್ವೆಶನ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ವರ್ಕಿಂದ ಈ ಕಡೆ ಇರೋದು ಪ್ರಾಡಕ್ಟ್, ಈ ಕಡೆ ಇರೋದು ರಿಯಾಕ್ಟೆಂಟ್. ಇದು ರಿಯಾಕ್ಟೆಂಟ್ ಹೆಸರು AB ಅನ್ನೋದು, ಅದ್ರ ಪಕ್ಕದಲ್ಲಿರೋದು ಅದರ ಕೋಎಫಿಷಿಯಂಟ್ಸ್. ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದರೆ ಗೊತ್ತಾಗುತ್ತೆ. ಸೊ ರೇಟ್ ಆಫ್ ದಿ ರಿಯಾಕ್ಷನ್, ಆ ರೇಟ್ ಈಕ್ವೇಷನ್ ಈಸ್ ಈಕ್ವಲ್ ಟು K ಇಂಟು ಕಾನ್ಸಂಟ್ರೇಷನ್ ಆಫ್ A ಟು ದಿ ಪವರ್ ಆಫ್ X, B ಇಂಟು ಕಾನ್ಸಂಟ್ರೇಷನ್ ಆಫ್ ದಿ ಪವರ್ ಆಫ್ Y. ನೋಡಿ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, X ಆ್ಯಂಡ್ A ಅನ್ನೋದು ಸೇಮ್ ಇರ್ಬೋದು, ಬೇರೆ ಬೇರೆ ಇರ್ಬೋದು. Y ಆ್ಯಂಡ್ B ಅನ್ನೋದು ಸೇಮ್ ಇರ್ಬೋದು ಅಥವಾ ಬೇರೆ ಬೇರೆ ಇದೆ. ಪ್ರೀವಿಯಸ್ ಎಕ್ಸಾಂಪಲ್ ಕೊಟ್ಟನಲ್ಲ ನೈಟ್ರೋಜನ್ ಡೈಆಕ್ಸೈಡ್ದು, ಅದರಲ್ಲಿ ಸೇಮ್ ಇದೆ, ಕೋಎಫಿಷಿಯಂಟ್ ಏನಿದೆಯೋ ಅದೇ ಇದೆ. X ಆ್ಯಂಡ್ Y ಇಂಡಿಕೇಟ್ಸ್ ಹೌ ಸೆನ್ಸಿಟಿವ್ ದ ರೇಟ್ ಈಸ್ ಟು ಚೇಂಜ್ ಇನ್ ದಿ ಕಾನ್ಸಂಟ್ರೇಷನ್ ಆಫ್ E ಆ್ಯಂಡ್ B. ಈ ಎಕ್ಸ್ ಅನ್ನೋದು, ಎಕ್ಸ್ ಆ್ಯಂಡ್ ವೈ ಅನ್ನೋ ಏನು ಹೇಳ್ತೇವೆ ಅಂದರೆ, ಯಾವ ರೀತಿಯಾಗಿ ಎ ಕಾನ್ಸಂಟ್ರೇಷನನ್ನು ಬದಲಾಯಿಸಿದರೆ ಸ್ಪೀಡ್ ಬದಲಾವಣೆ ಆಗುತ್ತೆ, ಸೊ ಯಾವ ರೀತಿಯಾಗಿ ಬಿ ಕಾನ್ಸಂಟ್ರೇಷನನ್ನು ಬದಲಾವಣೆ ಮಾಡಿದರೆ ಸ್ಪೀಡ್ ಬದಲಾವಣೆ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. Sum of these exponents, X and Y, gives the overall order of the reaction. That is, X and Y represents the order with respect to the A and B. ಇಲ್ಲಿ X ಮತ್ತವನ್ನ
ನಾವು ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಎ ಅಂತ ಕರಿತೀನಿ, ವೈನ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಬಿ ಅಂತ ಕರಿತೀನಿ. ನೋಡಿ, ಪವರ್ ಇರೋದ್ರಿಂದ ನೀವು ಕಾನ್ಸಂಟ್ರೇಷನನ್ನು ಬದಲಾವಣೆ ಮಾಡಿದರೆ ಯಾವ ಸ್ಪೀಡ್ನಲ್ಲಿ ಇನ್ಕ್ರೀಸ್ ಜಾಸ್ತಿ ಆಗುತ್ತೆ, ಯಾವ ಮಟ್ಟದಲ್ಲಿ ಸ್ಪೀಡು ಜಾಸ್ತಿ ಆಗುತ್ತೆ ಅನ್ನೋದೇ ಗೊತ್ತಾಗುತ್ತೆ. ಸೊ ಈ ಎಕ್ಸನ್ನು ಆರ್ಡರ್ ಆಫ್ ದ ರಿಯಾಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎ ಅಂತ ಕರಿತೀನಿ, ಈ ವೈನ ಆರ್ಡರ್ ಆಫ್ ದ ರಿಯಾಕ್ಷನ್ ವಿತ್ ರೆಸ್ಪೆಕ್ಟ್ ಟು ಬಿ ಅಂತ ಕರಿತೀನಿ. ಹಾಗಾದರೆ ನಿಮಗೆ ಗೊತ್ತಾಯ್ತಲ್ವಾ ಏನು ಅಂತ? ಸೊ ಏನು ಗೊತ್ತಾಯಿತು? ಈ ರೇಟ್ ಈಕ್ವೇಷನಲ್ಲಿ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ಗೆ ಏನು ಪವರ್ ಇರುತ್ತಲ್ಲ ಅದು ಓವರಾಲ್ ಆರ್ಡರ್ ಆಫ್ ದಿ ರಿಯಾಕ್ಷನ್ನು ಎಕ್ಸ್ ಪ್ಲಸ್ ವೈ ಆಗಿರುತ್ತೆ ಈ ರಿಯಾಕ್ಷನಲ್ಲಿ. ಹಾಗಾದರೆ ಆರ್ಡರ್ ಅಂದರೆ ಏನು ಅನ್ನೋದನ್ನು ಇಲ್ಲಿ ಡೆಫಿನೇಷನ್ ಕೊಡ್ತೀವಿ. ಎನ್ಸ್ ಸಮ್ ಆಫ್ ದಿ ಪವರ್ಸ್ ಆಫ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ಸ್ ಇನ್ ದಿ ರೇಟ್ ಲಾ ಎಕ್ಸ್ಪ್ರೆಷನ್ ಈಸ್ ಕಾಲ್ಡ್ ಆರ್ಡರ್ ಆಫ್ ದಟ್ ಕೆಮಿಕಲ್ ರಿಯಾಕ್ಷನ್. ತುಂಬ ಸಿಂಪಲ್. ಒಂದು ಎಕ್ಸಾಂಪಲ್ನ ಕೊಟ್ಟು ಇಲ್ಲಿ ಡೆಫಿನೇಷನ್ ಹೇಳಿದ್ದಾರೆ. ಸೊ ರೇಟ್ ಈಸ್ ಈಕ್ವಲ್ ಟು ಕೆ ಇಂಟು ಕಾನ್ಸಂಟ್ರೇಷನ್ ಆಫ್ ದಿ ಎಕ್ಸ್ a to the power of x into b is concentration of b to the power of y. ನೋಡಿ, ಈ ಎಕ್ಸ್ಪ್ರೆಷನನ್ನು ನಾನು ರೇಟ್ ಈಕ್ವೇಷನ್ ಅಂತ ಕರಿತೀನಿ, ರೇಟ್ ಎಕ್ಸ್ಪ್ರೆಷನ್ ಅಂತ ಕರಿತೀನಿ, ರೇಟ್ ಲಾ ಅಂತ ಕರಿತೀನಿ. ಈ ಈಕ್ವೇಷನ್ ಅನ್ನೋದು ಎಕ್ಸ್ಪೆರಿಮೆಂಟ್ ಮಾಡಿ ತಿಳ್ಕೊಂಡಿದೆ. ಇದರಲ್ಲಿ ಕಾನ್ಸಂಟ್ರೇಷನ್ ಟರ್ಮ್ಗೆ ಏನು ಪವರ್ ಇರುತ್ತಲ್ಲ ಅವೆರಡನ್ನೂ ಕೂಡಿದರೆ ಅದೇ ಆರ್ಡರ್ ಆಫ್ ದಿ ರಿಯಾಕ್ಷನ್ ಅಂತ ಕರಿತೀನಿ. ಸೊ ಇಲ್ಲಿ ಈ ಕಾನ್ಸಂಟ್ರೇಷನ್ಗಿರೋ ಪವರು ಅಂದರೆ ಇದು ಯಾವ ರೀತಿಯಾಗಿ ಈ ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದನ್ನು ಹೇಳುತ್ತೆ. ಅದ್ರ ಪ್ರಕಾರ ನೋಡಿ, ಆರ್ಡರ್ ಆಫ್ ದಿ ರಿಯಾಕ್ಷನ್ ಅನ್ನೋದು ಈ ಎಕ್ಸ್ ಪ್ಲಸ್ ವೈ ಅನ್ನೋದು 0 ಆಗಿರ್ಬೋದು, 1 ಆಗಿರ್ಬೋದು, 2 ಆಗಿರ್ಬೋದು, ಆ್ಯಂಡ್ 3 ಸಮ್ಟೈಮ್ಸ್ ಈವನ್ ದಿ ಫ್ರ್ಯಾಕ್ಷನ್ ಅರ್ಧ ಆಗಿರ್ಬೋದು. ಝೀರೋ ಆರ್ಡರ್ ರಿಯಾಕ್ಷನ್ ಮೀನ್ಸ್ ಅದು ತುಂಬ ಸುಲಭವಾಗಿ ಅರ್ಥ ಆಗುತ್ತೆ. ಸೊ ಝೀರೋ ಆರ್ಡರ್ ರಿಯಾಕ್ಷನ್ ಅಂದರೆ ನಾನು ಇಲ್ಲಿ ಬೇರೆ ಬೇರೆ ಡೆಫಿನೇಷನ್ ಕೊಟ್ಟಿಲ್ಲ, ನೀವು ಕಾಮನ್ ಸೆನ್ಸ್ ಅಪ್ಲೈ ಮಾಡಬೇಕೀಗ. ಝೀರೋ ಆರ್ಡರ್ ಅಂದರೆ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 0 ಅಂತ. ಅಂದರೆ ಸೊ ಯಾವುದಕ್ಕಾದ್ರೂ ಪವರ್ 0 ಇದ್ದರೆ ಅದು ಟರ್ಮ್ 1 ಆಗುತ್ತಲ್ವಾ? ಅಂದರೆ ಅರ್ಥ ಏನು? ರೇಟ್ ಆಫ್ ದಿ ರಿಯಾಕ್ಷನ್ ಈಸ್ ಕಾನ್ಸ್ಟೆಂಟ್. ಅಂದರೆ ನೀವು ಕಾನ್ಸಂಟ್ರೇಷನ್ ಎಷ್ಟಾದರೂ ವೇರಿ ಮಾಡಿ, ಸೊ ಎಷ್ಟಾದರೂ ಬದಲಾಯಿಸಿ, ರಿಯಾಕ್ಷನ್ ಸ್ಪೀಡ್ ಮಾತ್ರ ಒಂದೇ ಇರುತ್ತೆ, ಕಾನ್ಸ್ಟೆಂಟ್ ಇರುತ್ತೆ ಅಂತ. ನೋಡಿ, 1 ಇದ್ದರೆ ಫಸ್ಟ್ ಪವರಿಗೆ ಪ್ರಪೋರ್ಷನಲ್ ಇರುತ್ತೆ ಅಂತ, 2 ಇದ್ದರೆ ಸೆಕೆಂಡ್ ಪವರಿಗೆ ಪ್ರಪೋರ್ಷನಲ್ ಇರುತ್ತೆ ಅಂತ, 3 ಇದ್ದರೆ ಥರ್ಡ್ ಪವರ್ಗೆ. ನೋಡಿ, ಇವೆರಡು ಇದು ಒಂದು ಎಕ್ಸ್ ಇಸ್ ಈಕ್ವಲ್ ಟು 1, ವೈ ಇಸ್ ಈಕ್ವಲ್ ಟು 1 ಆದರೆ ಅದು ಸೆಕೆಂಡ್ ಆರ್ಡರ್ ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 1, ವೈ ಇಸ್ ಈಕ್ವಲ್ ಟು 0 ಆದರೆ ಫಸ್ಟ್ ಆರ್ಡರ್ ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 2, ವೈ ಇಸ್ ಈಕ್ವಲ್ ಟು 1 ಅಂದರೆ ಥರ್ಡ್ ಆರ್ಡರ್ ಆಗುತ್ತೆ. ಆ ಥರ ಇಲ್ಲಿ ನೀವು ಜ್ಞಾಪಕ ಇಟ್ಕೊಳ್ಳಿ, ಆರ್ಡರ್ ಅನ್ನೋದು 1 ಇರ್ಬೋದು, 2 ಇರ್ಬೋದು, 3 ಇರ್ಬೋದು, ಇನ್ನೊಂದು 0 ಇರ್ಬೋದು, ಫ್ರ್ಯಾಕ್ಷನ್ ಕೂಡ ಇರ್ಬೋದು. ನೋಡಿ, ಎಕ್ಸ್ ಆ್ಯಂಡ್ ವೈ ಅನ್ನೋ ಟರ್ಮ್ ಕೊಟ್ಟಿದ್ದೀನಲ್ಲ ಇಲ್ಲಿ. ಸೊ ಇದು 0 ಇರ್ಬೋದು, ಬೇಕಾದರೆ ಫ್ರ್ಯಾಕ್ಷನ್ ಕೂಡ ಅರ್ಧ, ಮುಕ್ಕಾಲು, ಈ ಥರ ಎಲ್ಲ ಇರ್ಬೋದು. ಓಕೆ. ಸೊ ನಿಮಗೆ ಇದನ್ನು ಸಬ್ ಕ್ವಶನ್ ಮಾಡ್ತೀನಿ, ನಿಮಗೆ ಕ್ವಶನ್ಸಲ್ಲಿ ಕೊಟ್ಟಿಲ್ಲ ಅದು ಆ್ಯಕ್ಚುಲಿ. ವಾಟ್ ಈಸ್ ಝೀರೋ ಆರ್ಡರ್ ರಿಯಾಕ್ಷನ್ ಅಂದರೆ ತುಂಬ ಸಿಂಪಲ್ಲಾಗಿ ಹೇಳೋಂಥದ್ದು. ಎ ಝೀರೋ ಆರ್ಡರ್ ರಿಯಾಕ್ಷನ್ ಈಸ್ 1 ವೇರ್ ದ ಪವರ್ಸ್ ಆಫ್ ದಿ ಸಮ್ ಆಫ್ ದಿ ಪವರ್ಸ್ ಆಫ್ ದಿ ಕಾನ್ಸಂಟ್ರೇಷನ್ ಈಸ್ ಈಕ್ವಲ್ ಟು 0. ಫಸ್ಟ್ ಆರ್ಡರ್ ಅಂದರೆ ಸಮ್ ಆಫ್ ದಿ ಪವರ್ಸ್ ಆಫ್ ಕಾನ್ಸಂಟ್ರೇಷನ್ ಈಸ್ ಈಕ್ವಲ್ ಟು 1. ಸೆಕೆಂಡ್ ಆರ್ಡರ್ ಅಂದರೆ ಸಮ್ ಆಫ್ ದಿ ಪವರ್ ಈಸ್ ಈಕ್ವಲ್ ಟು 2. ಈ ಥರ ಬೇಕಾದರೆ ನೀವು ಫಸ್ಟ್ ಆರ್ಡರ್, ಸೆಕೆಂಡ್ ಆರ್ಡರ್, ಥರ್ಡ್ ಆರ್ಡರ್ ಅಂತ ಹೇಳ್ಬೋದು. ಇದೇ ಥರ ರಿಯಾಕ್ಷನ್ಸ್ನ ನಾವು ಕ್ಲಾಸಿಫಿಕೇಷನ್ ಕೂಡ ಮಾಡ್ಬೋದು. ಫಸ್ಟ್ ಆರ್ಡರ್ ರಿಯಾಕ್ಷನ್, ಸೆಕೆಂಡ್ ಆರ್ಡರ್ ರಿಯಾಕ್ಷನ್, ಝೀರೋ ಆರ್ಡರ್ ರಿಯಾಕ್ಷನ್, ಫ್ರ್ಯಾಕ್ಷನ್ ಆರ್ಡರ್ ರಿಯಾಕ್ಷನ್ ಅಂತ. ಓಕೆ. ಸ್ವಲ್ಪ ಮುಂದೆ ಹೋಗೋಣ, ಇನ್ನೂ ಭಾಳ ವಿಚಾರ ಇದೆ ಈಗ ನಿಮಗೆ ಕಂಪ್ಲೀಟ್ ಮಾಡೋ ಅಂಥದ್ದು. ಇದಕ್ಕೊಂದು ಸಣ್ಣದೊಂದು ಪ್ರಾಬ್ಲಮನ್ನು ಇಲ್ಲಿ ಕೊಟ್ಟಿದ್ದೀನಿ. ಕ್ಯಾಲ್ಕುಲೇಟ್ ದಿ ಓವರ್ ಆಲ್ ಆರ್ಡರ್ ಆಫ್ ದಿ ರಿಯಾಕ್ಷನ್ ವಿಚ್ ಆಸ್ ಎ ರೇಟ್ ಎಕ್ಸ್ಪ್ರೆಷನ್ ಲೈಕ್ ದಿಸ್. ನೋಡಿ, ರೇಟ್ ಎಕ್ಸ್ಪ್ರೆಷನ್ ಕೊಟ್ಟಿದ್ದೀವಿ, ಸಿ ಟಿ ನಲ್ಲಿ ಕೇಳೋ ಅಂಥ ಪ್ರಶ್ನೆ. ರೇಟ್ ಎಕ್ಸ್ಪ್ರೆಷನ್ ಗೊತ್ತಿದೆ ಇಲ್ಲಿ ಹೇಗೆ? ನೋಡಿ, ಕೆ ಇಂಟು ಎ ಟು ದಿ ಪವರ್ ಆಫ್ ಹಾಫ್ ಪ್ಲಸ್ ಇಂಟು ಬಿ ಟು ದಿ ಪವರ್ ಆಫ್ 3/2. ನಾನು ಏನು ಹೇಳಿದ್ದೀವಿ ಈ ಡೆಫಿನೇಷನ್ಸ್ನಲ್ಲಿ, ಈ ಎಕ್ಸ್ಪ್ರೆಷನಲ್ಲಿ ಏನು ಹೇಳಿದ್ದೀವಿ, ನಾವು ಹಿಂದಿನ ಎಕ್ಸ್ಪ್ರೆಷನಲ್ಲಿ ಏನು ಹೇಳ್ತಾ ಇದ್ದೀವಿ, ಈ ರೇಟ್ ಈಕ್ವೇಷನಲ್ಲಿ ಈ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ಗಳಿಗೆ ಏನು ಪವರ್ ಇರುತ್ತಲ್ಲ ಅದನ್ನೆಲ್ಲ ಕೂಡಿದ್ರೆ ಅಂತ ಹೇಳ್ತೀನಿ ನಾನು. ಹಾಗಾದರೆ ಸೊ ಮೊದಲನೇದು ಈಕ್ವೇಷನ್ಗೆ ಸೊಲ್ಯೂಷನ್ ಏನಾಗುತ್ತೆ? ಹೇಗೆ ನೋಡಿ, ಈಗ ಫಾರ್ಮುಲಾ ಇಲ್ಲಿದೆ, ಎಕ್ಸ್ ಪ್ಲಸ್ ವೈ ಆರ್ಡರ್ ಆಗುತ್ತೆ. ಅಂದರೆ ಇಲ್ಲಿ ಎಕ್ಸ್ ಜಾಗದಲ್ಲಿ ಹಾಫ್ ಇದೆ, ವೈ ಜಾಗದಲ್ಲಿ 3/2 ಇದೆ, ಕೂಡಿದರೆ 2. ದಟ್ ಇಸ್ ಎ ಸೆಕೆಂಡ್ ಆರ್ಡರ್ ರಿಯಾಕ್ಷನ್. ಒಂದಕ್ಕೆ ಪವರ್ ಹಾಫ್ ಇದೆ, ಇನ್ನೊಂದಕ್ಕೆ 1.5 ಇದೆ, 3/2 ಇದೆ. ಅದಕ್ಕೋಸ್ಕರ ಓವರಾಲ್ ಆರ್ಡರ್ ಎಷ್ಟಾಗುತ್ತೆ? 2 ಆಗುತ್ತೆ. ಇನ್ನೊಂದು ರಿಯಾಕ್ಷನ್ ನೋಡಿ, 3/2 ಬಿ ಟು ದಿ ಪವರ್ ಆಫ್ -1 ಇದೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಅರ್ಥ. ಓಕೆ. ಸೊ 3/2 -1. ಸೊ ಹಾಗಾದರೆ ಆರ್ಡರ್ ಏನಾಗಿರುತ್ತೆ? 3/2 ಪ್ಲಸ್ ಆಫ್ -1. ಪ್ಲಸ್ ಆಫ್ -1 ಅಂದರೆ -1 ಆಗುತ್ತೆ. ದಟ್ ಬಿಕಮ್ಸ್ 1/2ನಲ್ಲಿ ನೀವು 1 ಕಳ್ಕೊಂಡ್ರೆ ಅರ್ಧ ಉಳೀತು ಅಂತ ಅರ್ಥ. ಇಲ್ಲಿ ಅರ್ಥ ಮ್ಯಾಥಮೆಟಿಕಲ್ ಆಗಿ. ಸೊ ದಟ್ ಈಸ್ ದಿ ಆರ್ಡರ್.
ಸೊ ಈ ಪ್ರಾಬ್ಲಮ್ನಲ್ಲಿ ನೀವೇನು ಅರ್ಥ ಮಾಡ್ಕೊಂಡ್ರಿ ಅನ್ನೋದನ್ನ ನೀವು ಮತ್ತೊಂದು ಸಾರಿ ಯೋಚನೆ ಮಾಡಬೇಕು. ಆರ್ಡರ್ ಆಫ್ ದಿ ರಿಯಾಕ್ಷನ್ ಅಂದರೆ ಈ ರೇಟ್ ಈಕ್ವೇಷನಲ್ಲಿ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ಗೆ ಏನು ಪವರ್ ಇರುತ್ತಲ್ಲ ಅದನ್ನು ಕೂಡೋದು. ಬೇರೆ ಪ್ರಾಬ್ಲಮ್ ಕೇಳಿದ್ರು ನೀವು ಈ ಎರಡು ಪ್ರಾಬ್ಲಮ್ನ ನೋಡಿ ನೀವು ಮಾಡ್ಬೋದು. ಸಿ ಇ ಟಿನಲ್ಲಿ ಪ್ರಶ್ನೆಗಳನ್ನ ಹೆಚ್ಚಾಗಿ ಇದ್ರ ಮೇಲೆ ಕೇಳ್ತಾರೆ. ಗಮನಿಸಿ, ಇಲ್ಲಿರೋ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ಸಾಕಾಗಲಿಲ್ಲ ಅಂತಂದರೆ ಟೆಕ್ಸ್ಟ್ ಬುಕ್ಕಿಗೆ ಹೋಗಿ ಅಲ್ಲಿ ಇನ್ನೂ ಎಲಾಬ್ರೇಟೆಡ್ ಇನ್ಫಾರ್ಮೇಷನ್ ಇರುತ್ತೆ. ಓಕೆ, ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣವಾ? ಓಕೆ, ವಾಟ್ ಈಸ್ ದಿ ಎಲಿಮೆಂಟರಿ ರಿಯಾಕ್ಷನ್ ಆ್ಯಂಡ್ ಕಾಂಪ್ಲೆಕ್ಸ್ ರಿಯಾಕ್ಷನ್? ನಿಮಗೆ ತುಂಬ ಕೆಮಿಕಲ್ ರಿಯಾಕ್ಷನ್ಸ್ ನಾವು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳ್ತೀವಿ. ನಾನು ಅದಕ್ಕೆ ಯೂಶಲಿ ಜರ್ನಿ ಮಾಡ್ಬೇಕಾದ್ರೆ ಹೇಳ್ತೀನಿ. ಜರ್ನಿ ಮಾಡ್ಬೇಕಾದ್ರೆ ಯಾರೋ ಇಲ್ಲಿ ಹತ್ರದಾರಪ್ಪ, ಗೂಳೂರಿನವರೋ, ಹೆಗ್ಗೆರೆನವರೋ, ಭೀಮಸಂದ್ರದವರೋ ಹುಡುಗರು ಇರ್ತಾರೆ. ಇಸ್ ಇಟ್? ಸೊ ಇಲ್ಲಿಂದ ಗೂಳೂರಿಗೆ ಹೋಗಬೇಕು ಅಂತ ಅಂದ್ಕೊಳ್ಳಿ. ಗೂಳೂರಿಗೆ ಹೋಗೋ ಉದಾಹರಣೆ ಅಂತ ಹತ್ತೀನಿ ನಾನು. ಕಾಲೇಜ್ ಮುಂದಕ್ಕೆ ಹೋಗ್ತೀರಾ, ಬಸ್ ಹತ್ತೀರಾ, ಗೂಳೂರಿನಲ್ಲಿ ಇಳಿತೀರ. ಹೌದಾ? ಅಂದರೆ ಒಂದು ಬಸ್ನಲ್ಲಿ ಪ್ರಯಾಣ ಮಾಡಿದ ತಕ್ಷಣ ನಿಮ್ಮದು ಕೆಲಸ ಮುಗಿದೋಯ್ತು. ಹೆಗ್ಗೆರೆ ಹುಡುಗ, ಭೀಮಸಂದ್ರದ ಹುಡುಗ, ಹೌದಾ, ಕಾಲೇಜಿಂದ ಬಸ್ ಹತ್ತಿ ಬಸ್ ಸ್ಟ್ಯಾಂಡಿಗೆ ಹೋಗ್ತಾನೆ. ಬಸ್ ಸ್ಟ್ಯಾಂಡಿಂದ ಇನ್ನೊಂದು ಬಸ್ ಹತ್ತಿ ಹೆಗ್ಗೆರೆಗೋ ಭೀಮಸಂದ್ರಕ್ಕೋ ಇನ್ನೊಂದು ಊರಿಗೋ ಹೋಗ್ತಾನೆ. ನೋಡಿ, ಎಲಿಮೆಂಟ್ರಿ ರಿಯಾಕ್ಷನು ಕಾಂಪ್ಲೆಕ್ಸ್ ರಿಯಾಕ್ಷನ್ಸ್ಗೆ ಇಂಥದ್ದೇ ಉದಾಹರಣೆನ ನಾನಿಲ್ಲಿ ಕೊಡ್ಬೋದು. ನೋಡಿ, ಎ ರಿಯಾಕ್ಷನ್ ಟೇಕಿಂಗ್ ಪ್ಲೇಸ್ ಇನ್ ಒನ್ ಸ್ಟೆಪ್ ಆರ್ ಕಾಲ್ಡ್ ಎಲಿಮೆಂಟ್ರಿ ರಿಯಾಕ್ಷನ್. ಒಂದೇ ಒಂದು ಸ್ಟೆಪ್ನಲ್ಲಿ ನೇರವಾಗಿ ಪ್ರಾಡಕ್ಟ್ ಬಂದರೆ ಅದನ್ನು ಎಲಿಮೆಂಟ್ರಿ ರಿಯಾಕ್ಷನ್ ಅಂತ ಕರಿತೀವಿ. ಎಲ್ಲ ರಿಯಾಕ್ಷನ್ಸು ಹಿಂಗಾಗಲ್ಲ. ಎಲ್ಲ ಊರುಗಳಿಗೂ ನಾವು ಊರಿಗೆ ಹೋದಂಗೆ ಹೋಗೋಕ್ಕಾಗಲ್ಲ. ಹೌದಾ? ವೆನ್ ಎ ಸೀಕ್ವೆನ್ಸ್ ಆಫ್ ಎಲಿಮೆಂಟ್ರಿ ರಿಯಾಕ್ಷನ್ಸ್ ಗಿವ್ಸ್ ಅಸ್ ದಿ ಪ್ರಾಡಕ್ಟ್, ದ ರಿಯಾಕ್ಷನ್ಸ್ ಆರ್ ಕಾಲ್ಡ್ ಕಾಂಪ್ಲೆಕ್ಸ್ ರಿಯಾಕ್ಷನ್ಸ್. ಸೀಕ್ವೆನ್ಸ್ ಅಂತಂದರೆ ಒಂದರ ನಂತರ ಇನ್ನೊಂದು. ನಾನು ಹೇಳಿದ್ನಲ್ಲ, ಇಲ್ಲಿಂದ ಬಸ್ ಸ್ಟ್ಯಾಂಡಿಂದ ಹೆಗ್ಗೆರೆ. ಕೆಲವು ಸಾರಿ 3 ಬಸ್ ಬದಲಾಯಿಸ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಎಕ್ಸಿಂದ ವೈಯಿಂದ ಝಡ್, ಅಲ್ಲಿಂದ ಆಮೇಲೆ ನಿಮಗೆ ಪ್ರಾಡಕ್ಟ್ ಬರುತ್ತೆ. ಅರ್ಥ ಆಯ್ತಾ? ಒಂದೇ ಸ್ಟೆಪ್ನಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ನಡೆದರೆ ಅದನ್ನು ಎಲಿಮೆಂಟ್ರಿ ರಿಯಾಕ್ಷನ್ ಅಂತ ಕರಿತೀವಿ. ಇದನ್ನು ಇನ್ನೂ ಸುಲಭ ಬೇಕಾದ್ರೆ ಹೇಳೋದಾದರೆ, ನನ್ನ ಮಾತಲ್ಲಿ ಹೇಳೋದಾದರೆ, ಇಫ್ ದ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ಮೋರ್ ದ್ಯಾನ್ ಒನ್ ಸ್ಟೆಪ್, ಮಲ್ಟಿ ಸ್ಟೆಪ್, ದ ರಿಯಾಕ್ಷನ್ ಇಸ್ ಕಾಲ್ಡ್ ಕಾಂಪ್ಲೆಕ್ಸ್ ರಿಯಾಕ್ಷನ್. ಕಾಂಪ್ಲೆಕ್ಸ್ ರಿಯಾಕ್ಷನ್ ಅಂದರೆ ಕಾಂಪ್ಲಿಕೇಟೆಡ್ ರಿಯಾಕ್ಷನ್ ಅಲ್ಲ, ಜ್ಞಾಪಕ ಇಟ್ಕೋಬೇಕು. ಓಕೆ, ಒಂದು ಸ್ಟೆಪ್ಗಿನ್ನ ಜಾಸ್ತಿ ಸ್ಟೆಪ್ನಲ್ಲಿ ಯಾವ್ದಾದ್ರು ಕೆಮಿಕಲ್ ರಿಯಾಕ್ಷನ್ ನಡೆದ್ರೆ ಅದನ್ನು ಕಾಂಪ್ಲೆಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆ, ಈಗ ಇನ್ನೊಂದು ಪಾಯಿಂಟಿಗೆ ಬರೋಣ. ನೀವು ರೇಟ್ ಆಫ್ ದಿ ಕೆಮಿಕಲ್ ರಿಯಾಕ್ಷನ್ಗೆ ಯೂನಿಟನ್ನು ಕಲ್ತಿದ್ದೀರ. ಯೂನಿಟ್ ಇಲ್ಲದೆ ಯಾವುದೇ ಫಿಸಿಕಲ್ ಕ್ವಾಂಟಿಟಿಗೆ ಅರ್ಥ ಬರಲ್ಲ. ಹೌದಾ? ಸೊ ಈಗ ನಾನು ರೇಟ್ ಆಫ್ ದಿ ಕೆಮಿಕಲ್ ರಿಯಾಕ್ಷನ್ಗೆ ಯೂನಿಟ್ ಕೊಟ್ಟಿದ್ದೀನಿ. ಸರ್, ರೇಟ್ ಕಾನ್ಸ್ಟೆಂಟ್ಗೆ ಹಾಗೆ ಕೊಡ್ಬೋದಾ ಅಂತ ಮತ್ತೆ ಅದೇ ಡೆಫಿನೇಷನ್ಗೆ ಹೋಗ್ತೀನಿ. ನೀವು ಮ್ಯಾಥಮೆಟಿಕ್ಸ್ ನಾಲೆಡ್ಜ್ ಇದ್ದರೆ ಎಲ್ಲದಕ್ಕೂ ಬಳಸ್ಕೋಬೋದು ಅದನ್ನು. ಈ ಈಕ್ವೇಷನ್ ಜ್ಞಾಪಕ ಇದೆ ನಿಮಗೆ. ರೇಟ್ ಈಸ್ ಈಕ್ವಲ್ ಟು ಕೆ ಇಂಟು ಕಾನ್ಸಂಟ್ರೇಷನ್ ಆಫ್ ದಿ ಎಕ್ಸ್, ಎ ಟು ದಿ ಪವರ್ ಆಫ್ ಎಕ್ಸ್, ಕಾನ್ಸಂಟ್ರೇಷನ್ ಆಫ್ ಬಿ ಟು ದಿ ಪವರ್ ಆಫ್ ವೈ. ರಿಪೀಟ್ ಮಾಡಿದ್ದೀನಿ, ಇದೇ ಎಕ್ಸ್ಪ್ರೆಷನ್ ರಿಪೀಟ್ ಆಗಿದೆ ನಿಮಗೆ. ಸೊ ಇಲ್ಲಿ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ದಿ ಆರ್ಡರ್ ಆಫ್ ದಿ ರಿಯಾಕ್ಷನ್, ಲೆಟ್ ಅಸ್ ಕಾಲ್ ಇಟ್ ಎಸ್ ಎನ್. ಎಕ್ಸ್ ಪ್ಲಸ್ ವೈನ ನಾನು ಎನ್ ಅಂತ ಕರೆಯೋಣ. ನೋಡಿ, ಇಲ್ಲಿ ಕೆ ಎಕ್ಸ್ಪ್ರೆಷನನ್ನು ನೀವು ಇದರಲ್ಲಿ ಡಿಟರ್ಮಿನ್ ಮಾಡಿದರೆ, ಇದರಿಂದ ನಾವು ಹೊರಗೆ ತೊಗೊಂಡ್ರೆ ಕೆನ ಒಂದು ಕಡೆ ಉಳಿಸ್ಕೊಂಡ್ರೆ ರೇಟ್ ಡಿವೈಡೆಡ್ ಬೈ ಎ ಟು ದಿ ಪವರ್ ಆಫ್ ಎಕ್ಸ್, ಬಿ ಟು ದಿ ಪವರ್ ಆಫ್ ವೈ ಆಯಿತು. ಸೊ ಮೇಲೆ ನೋಡ್ಬೋದು, ಮೇಲೆ ಇರೋದೇನಪ್ಪ? ರೇಟ್ಗೆ ಯೂನಿಟ್ ನೀವು ಕಲ್ತಿದ್ದೀರಲ್ವಾ, ಕಾನ್ಸಂಟ್ರೇಷನ್ ಡಿವೈಡೆಡ್ ಬೈ ಟೈಮ್. ಇದು ರೇಟ್ನ ಯೂನಿಟ್ ಇದು. ಆಮೇಲೆ ಏನಿದೆ ಇಲ್ಲಿ? ಕಾನ್ಸಂಟ್ರೇಷನ್ ಆಫ್ ದಿ ಎ ಟು ದಿ ಪವರ್ ಆಫ್ ಎಕ್ಸ್, ಕಾನ್ಸಂಟ್ರೇಷನ್ ಆಫ್ ಬಿ ಟು ದಿ ಪವರ್ ಆಫ್ ವೈ ಅಂತಿದೆ. ಎಕ್ಸ್ ಪ್ಲಸ್ ವೈನ ನಾನು ಆರ್ಡರ್ ಅಂತ ಕರಿತೀನಿ. ಅದಕ್ಕೋಸ್ಕರ ಇವೆರಡೂ ಕಾನ್ಸಂಟ್ರೇಷನ್ ಟು ದಿ ಪವರ್ ಆಫ್ ಎನ್ ಅಂತ ಕರಿತೀನಿ, ವೇರ್ ಎನ್ ಈಸ್ ದಿ ಆರ್ಡರ್ ಆಫ್ ದಿ ರಿಯಾಕ್ಷನ್. ಈಗ ಇದು ಒಂದು ಕಾಮನ್ ಎಕ್ಸ್ಪ್ರೆಷನ್ ಇಲ್ಲಿ ಬರ್ತಿದ್ದೀನಲ್ಲ, ಇದು ಯೂನಿಟ್ ಕಂಡುಹಿಡಿಯೋದಕ್ಕೆ ಒಂದು ಕಾಮನ್ ಎಕ್ಸ್ಪ್ರೆಷನ್, ಕಾನ್ಸಂಟ್ರೇಷನ್ ಡಿವೈಡೆಡ್ ಬೈ ಟೈಮ್. ಸೊ ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಟು ದಿ ಪವರ್ ಆಫ್ ಎನ್. ಈ ಎನ್ ಅನ್ನೋದೇನಾದ್ರು 0 ಆಗಿತ್ತು ಅಂದರೆ ಭಾಳ ಸುಲಭವಾಗಿ ಗೆಸ್ ಮಾಡ್ತೀರ. ಎನ್ 0 ಆಗಿದ್ದರೆ ಕಾನ್ಸಂಟ್ರೇಷನ್ ಟು ದಿ ಪವರ್ ಆಫ್ 0 ಅಂತ. 0 ಅಂದ ತಕ್ಷಣ, ಪವರ್ 0 ಅಂದ ತಕ್ಷಣ ಈ ಟರ್ಮ್ 1 ಆಗುತ್ತೆ. ಸೊ ಕಾನ್ಸಂಟ್ರೇಷನ್ ಡಿವೈಡೆಡ್ ಬೈ ಟೈಮ್ ಆಗುತ್ತೆ. ಕಾನ್ಸಂಟ್ರೇಷನ್ ಅಂದರೆ ಮೋಲ್ ಪರ್ ಲೀಟರ್ ಡಿವೈಡೆಡ್ ಬೈ ಟೈಮ್ ಅಂದರೆ ಸೆಕೆಂಡ್. ಹೌದಾ? ಇದು 0 ಆಗಿರೋದ್ರಿಂದ ಇದೆಲ್ಲ ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಳ್ಳೋದು ಏನಪ್ಪ ಅಲ್ಲಿಗೆ? ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್. ಇಷ್ಟು ಮಾತ್ರ ಉಳ್ಕೊಳ್ಳುತ್ತೆ ಎನ್ 0 ಆದರೆ. ಈಗ ನೀವೇ ಪ್ರಯತ್ನ ಮಾಡ್ಬೋದು. ಎನ್ ಈಸ್ ಈಕ್ವಲ್ ಟು 1 ಆದರೆ ಕಾನ್ಸಂಟ್ರೇಷನ್ ಯೂನಿಟ್ ಮೋಲ್ ಪರ್ ಲೀಟರ್ ಪರ್ ಡಿವೈಡೆಡ್ ಬೈ ಸೆಕೆಂಡ್ ಇದೆ. ಇಲ್ಲಿ ಕಾನ್ಸಂಟ್ರೇಷನ್ ಯೂನಿಟ್ ಏನು? ಮೋಲ್ ಪರ್ ಲೀಟರ್. ಅದಕ್ಕೆ ಪವರ್ 1 ಆದರೆ ಇಲ್ಲಿ 1 ಆಗುತ್ತೆ. ಸೊ ಪವರ್ 1 ಆದರೆ ಇಲ್ಲಿ ನೋಡ್ಬೋದು ನೀವು.
ಸೊ ಇಲ್ಲಿ ಮೋಲ್ ಪರ್ ಲೀಟರ್ ಇದೆ, ಇಲ್ಲೂ ಕೂಡ ಮೋಲ್ ಪರ್ ಲೀಟರ್ ಇದೆ. ಪವರ್ 1 ಅಂದರೆ ಇದು ಇಲ್ದಂಗೆ ಲೆಕ್ಕ ಅದು. ಸೊ ಬರೆದಿದ್ರೂ ನಡೆಯುತ್ತೆ. ಮೋಲ್ ಪರ್ ಲೀಟರ್, ಇಲ್ಲಿ ಮೋಲ್ ಪರ್ ಎರಡೂ ಕ್ಯಾನ್ಸಲ್ ಆಯಿತು. ಹಾಗಾದರೆ ಫಸ್ಟ್ ಆರ್ಡರ್ ರಿಯಾಕ್ಷನ್ಗೆ ರೇಟ್ ಕಾನ್ಸ್ಟೆಂಟ್ಗೆ ಯೂನಿಟ್ ಏನಾಗುತ್ತೆ? ಫಸ್ಟ್ ಆರ್ಡರ್ ರಿಯಾಕ್ಷನ್ಗೆ ಯೂನಿಟ್ ಏನಾಗುತ್ತೆ? ಸೊ ಎಲ್ಲ ಕ್ಯಾನ್ಸಲ್ ಆಗಿ ಪರ್ ಸೆಕೆಂಡ್ ಮಾತ್ರ ಉಳ್ಕೊಳ್ಳುತ್ತೆ. ಹಾಗೆ ಸೆಕೆಂಡ್ ಆರ್ಡರ್ ಇದ್ದರೆ ಏನಾಗುತ್ತೆ? ಇಲ್ಲಿ ತೋರಿಸ್ತೀನಿ ನಾನು. ಸೆಕೆಂಡ್ ಆರ್ಡರ್ ಇದ್ದರೆ 2 ಇದೆ. ಇಲ್ಲಿ ಗೊತ್ತಾಗುತ್ತೆ ನಿಮಗೆ, ಇಲ್ಲಿ ಪವರ್ ಏನಾಗಿದೆ 2 ಆಗುತ್ತೆ. ಸೊ ಈ ಟರ್ಮ್ನಲ್ಲಿ ನೋಡ್ಬೋದು, ಅದು ಕಾಣಿಸಲ್ಲ ಅದು. ಸೊ ಇಲ್ಲಿ ನಿಮಗೆ ಮೋಲ್ ಪರ್ ಲೀಟರ್ ಟು ದಿ ಪವರ್ ಆಫ್ 2 ಕ್ಯಾನ್ಸಲ್ ಮಾಡ್ತಾ ನೋಡಿ. ಒಂದು ಟರ್ಮ್ ಕ್ಯಾನ್ಸಲ್ ಆಗುತ್ತೆ, ಇನ್ನೊಂದು ಟರ್ಮ್ ಉಳ್ಕೊಳ್ಳುತ್ತೆ. ಸೊ ಪರ್ ಸೆಕೆಂಡ್ ಮಾತ್ರ ಉಳ್ಕೊಳ್ಳುತ್ತೆ. ಈ ಮೋಲ್ ಪರ್ ಲೀಟರ್ ಅನ್ನೋದು ಮೇಲೆ ಬಂದರೆ, ನ್ಯೂಮರೇಟ್ರಿಗೆ ಬಂದರೆ ನೋಡಿ, ಇಲ್ಲಿ ಈ ಕ್ವೆಶನಲ್ಲಿ ಕಾಣಿಸುತ್ತೆ ನಿಮಗೆ. ಸೊ ನ್ಯೂಮರೇಟ್ರಿಗೆ ಬಂದರೆ ಪರ್ ಮೋಲ್ ಲೀಟರ್ ಪರ್ ಸೆಕೆಂಡ್. ಮೋಲ್ ಪರ್ ಲೀಟರ್ ಇರೋದು ಮೇಲೆ ಬಂದರೆ ಪರ್ ಮೋಲ್ ಆಗುತ್ತೆ, ಪರ್ ಲೀಟ್ರಿಗೆ ಮೇಲೆ ಬಂದರೆ ಬರೀ ಲೀಟ್ರ್ ಆಗುತ್ತೆ. ಸೊ ಪರ್ ಸೆಕೆಂಡ್, ದಿಸ್ ಇಸ್ ದ ಯೂನಿಟ್ ಆಫ್ ದಿ ರೇಟ್ ಕಾನ್ಸ್ಟೆಂಟ್ ಆಫ್ ಸೆಕೆಂಡ್ ಆರ್ಡರ್. ಅದೇ ಥರ ಮುಂದುವರಿಯುತ್ತೆ. ಸೊ ನಿಮಗೆ ಇವನ್ನೆಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಕೇಳ್ಬೋದು, ಎಸ್ಸೆ ಟೈಪ್ ಕ್ವಶನ್ಸಲ್ಲೂ ಕೇಳ್ಬೋದು. ವಾಟ್ ಈಸ್ ದ ಯೂನಿಟ್ ಆಫ್ ದಿ ರೇಟ್ ಕಾನ್ಸ್ಟೆಂಟ್ ಆಫ್ ದಿ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ ಕೇಳ್ಬೋದು. ವಾಟ್ ಈಸ್ ದ ಯೂನಿಟ್ ಆಫ್ ದಿ ರೇಟ್ ಕಾನ್ಸ್ಟೆಂಟ್ ಆಫ್ ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಕೇಳ್ಬೋದು. ಝೀರೋ ಆರ್ಡರ್ ರಿಯಾಕ್ಷನ್ ಕೇಳ್ಬೋದು. ತುಂಬ ಕೇರ್ಫುಲ್ಲಾಗಿ ಇದ್ರ ಕಾನ್ಸೆಪ್ಟ್ ಗೊತ್ತಿದ್ದರೆ ನೀವು ಪ್ರಶ್ನೆನ ಹೆಂಗೆ ಕೇಳಿದ್ರೂ ನೀವು ಉತ್ತರ ಮಾಡ್ಬೋದು. ಕಾನ್ಸೆಪ್ಟೇ ಗೊತ್ತಿಲ್ಲ ಅಂದರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನೀವು ಎಚ್ಚರಿಕೆಯಿಂದ ಇರಬೇಕು. ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಎಂಡ್ ಮಾಡ್ತೀನಿ ಈ ಕ್ಲಾಸ್ನ. ದ್ಯಾಟ್ ಈಸ್ ಎನಫ್ ಫಾರ್ ದಿಸ್ ಕ್ಲಾಸ್. ವಿದ್ಯಾರ್ಥಿಗಳೇ ಜ್ಞಾಪಕ ಇಟ್ಕೊಳ್ಳಿ, ನಾನು ನೀವು ನಮ್ಮ ಎದುರಿಗೆ ಇದ್ದೀರಾ ಅಂತ ನಿಮ್ಮನ್ನೆಲ್ಲ ಅಸ್ಯೂಮ್ ಮಾಡ್ಕೊಂಡು ನಾನು ಹೇಳ್ತಾ ಹೋಗಿದ್ದೀನಿ. ತುಂಬ ಅವಸರ ಮಾಡಬೇಡಿ. ಮುಂದೆ ನಾನು ಕಲಿತು ತೋರಿಸ್ಬೇಕು ಅಂತ ನನಗೆ ನಮ್ಮನ್ನು ಇಂಪ್ರೆಸ್ ಮಾಡೋ ಉದ್ದೇಶ ಏನು ಇಟ್ಕೊಬೇಡಿ. ನೀವು ಸಿನ್ಸಿಯರಾಗಿ ಅಟೆಂಪ್ಟ್ ಮಾಡಿ. ನನಗೆ ತುಂಬ ಖುಷಿಯಾಯಿತು. ಲಾವಣ್ಯ, ಯಶಸ್ವಿನಿ ಇವರೆಲ್ಲ ಪ್ರಯತ್ನ ಮಾಡ್ತಾ ಇರೋದು. ಯಾಕೋ ಅರುಣ್ ಕುಮಾರ್ ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ, ಏನೂ ಮೆಸೇಜ್ಗಳು ಕಳಿಸ್ತಾ ಇಲ್ಲ. ಆಮೇಲೆ ಇವನು ಅಭಿಷೇಕ್ ಮಾತಾಡ್ತಾ ಇಲ್ಲ, ಮಮತಾ ಯಾಕೋ ಮಾತಾಡ್ತಾ ಇಲ್ಲ. ನೀವೆಲ್ಲ ಚೆನ್ನಾಗಿ ಓದ್ತಾ ಇದ್ದೀರಾ. ನಾನು ಹೇಳಿರೋ ಇನ್ಫಾರ್ಮೇಷನ್ಗಿನ್ನ ಇನ್ನೂ ಜಾಸ್ತಿ ಕಲಿಬೇಕು. ಇದು ಕಂಟಿನ್ಯೂ ಆಗುತ್ತೆ. ನಾನು ಈಗ 2ನೇ ವಿಡಿಯೋ ಇದು. ಮತ್ತು 3ನೇ ವಿಡಿಯೋದಲ್ಲಿ ಇಲ್ಲಿಂದ ಮುಂದಕ್ಕೆ ಸ್ವಲ್ಪ ರಿವೈಸ್ ಮಾಡಿ ಮುಂದಕ್ಕೆ ಕಂಟಿನ್ಯೂ ಮಾಡ್ತೀನಿ. ಆಗ್ಬೋದಾ? ಸೊ ಎಲ್ರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇನ್ನೊಂದು ಸಾರಿ ನಿಮ್ಮ ಜೊತೆ ಮಾತಾಡ್ತೀನಿ ನಾನು. ಸೊ ಮಾತಾಡಿ ಆಮೇಲೆ ನಿಮಗೆ ಮುಂದಿನ ಇದನ್ನು ನಾನು ಹೇಳ್ತೀನಿ. ಓಕೆ.